ಓಂ ಶಾಂತಿ. ಓಂ ಶಾಂತಿ. ಅಟೆನ್ಷನ್ ಪ್ಲೀಸ್. ಎಲ್ಲರೂ ಅಂತರ್ಮುಖತೆಯ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಸ್ಥಿರತೆ, ಅಚಲತೆ, ಧೈರ್ಯವತ್ ಆ ಸ್ಥಿತಿಯಲ್ಲಿದ್ದು ನೀವು ಕೇಳಬೇಕು. ಸಂಕಲ್ಪಗಳ ತಾಳ್ಮೆ, ಸೈಲೆನ್ಸ್. ಸೊ ಆಗ ಗ್ರಹಿಸೋಕ್ಕೆ ಸಾಧ್ಯ ಆಗುತ್ತೆ. ಇಂಪಾರ್ಟೆಂಟ್ ಮಾತು. ಬಾಬಾ ಇವತ್ತು ಲಗನ್ನನ್ನು ಅಗ್ನಿಯ ರೂಪದಲ್ಲಿ ಹೆಂಗೆ ಪರಿವರ್ತನೆ ಮಾಡಿಕೊಳ್ಬೇಕು, ಯಾತಕ್ಕೆ ಲಗನ್ ಅಗ್ನಿ ಆಗಲ್ಲ. ಎಲ್ಲರಿಗೆ ಪ್ರೀತಿ ಇದೆ ಬಾಬೂರ ಮೇಲೆ, ಬಟ್ ಆ ಪ್ರೀತಿ ಅಗ್ನಿ ಎಲ್ಲಿವರೆಗೂ ಆಗಲ್ವೋ ಅಲ್ಲಿವರೆಗೂ ಅನೇಕ ಜನ್ಮಗಳ ಸಂಸ್ಕಾರ ಆಗಲಿ ಪಾಪಕರ್ಮಗಳಾಗಲಿ ಅದನ್ನು ಸಮಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದು ತುಂಬ ಮುಖ್ಯವಾದ ಮಾತು. ಯಾವುದನ್ನು ಬಾಬಾ ಹೇಳ್ತಾರೆ. ಸೊ ಅದಕ್ಕೆ ಕೇಳ್ತಿದ್ದಾರೆ ಬಾಬಾ. ಅದಕ್ಕೆ ದೃಢತೆಯ ಬೆಂಕಿಯನ್ನು, ಈಗ ಏನಾದರೂ ಬೆಂಕಿ ಇಡಬೇಕಂದ್ರೆ ನಾವು ಕಡ್ಡಿಯಿಂದ ಹಚ್ತೀವಲ್ಲ, ಆ ಥರ ಕಡ್ಡಿ ಹಚ್ಚಿ ಅಂತಂದರೆ ದೃಢತೆಯ ಕಡ್ಡಿ, ದೃಢ ಸಂಕಲ್ಪಗಳ ಬೆಂಕಿ ಇಡಿ. ಮಾಡಿಬಿಡ್ತೀನಿ, ಆಗ್ಬಿಡುತ್ತೆ, ನೋಡ್ತೀನಿ, ಹೌದಲ್ವಾ, ಹಿಂಗಿರ್ಬೇಕಲ್ವಾ, ಹಂಗಾಗಬೇಕಲ್ವಾ, ಯೋಚನೆ ಅಂತೂ ಮಾಡ್ತಾಯಿದ್ದೀನಿ, ಯಾವತ್ತೋ ಮಾಡ್ತೀನಿ ಅನ್ನೋ ಥರ ಹೇಳ್ಕೊಂಡಿದ್ರೆ ಅದು ಕೆಲಸ. ಬಾಬಾ ಹೇಳ್ತಾರೆ ನೀವೇನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಆ ತೀವ್ರತೆ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಪರಿವರ್ತನೆ ಆಗೋಕ್ಕೆ ಸಾಧ್ಯ ಇಲ್ಲ. ಮನ लगन को अग्नि बनाने लिए बाबा कहते दृढ़ता की तीली लगाओ, नहीं तो हाँ ठीक है देख लेंगे, सोच लेंगे, कर लेंगे, ये सारा नहीं चलेगा. क्योंकि अभी अंतिम समय है, सिर पर बहुत बड़ा बोझ है. तो कब करेंगे बाबा ये पूछ रहे हैं. यावाग ಮಾಡ್ತೀರಾ ಅಂತ. जो समीप होते हैं वो समान बनते हैं. ಕೇಳಿ ಫಸ್ಟೇ ಏನು ಹೇಳ್ತಾರೆ. जो समीप होते हैं वही समान बनते हैं. जैसे साकार रूप में समीप हो वैसे ही लगन लगाने में भी बाप दादा के तख्त नशीन हो. जैसे तन से समीप हो वैसे मन से भी समीप होना. ಯಾರು ಸಮೀಪ ಇದ್ದಾರೆ ಅವರು ಸಮಾನರಿರ್ತಾರೆ. ಯಾರ ಸಂಘದಲ್ಲಿ ಜಾಸ್ತಿ ಬಂದಾಗ ಅವರನ್ನು ನೋಡ್ತಾ ಕೇಳ್ತಾ ಗುಣಗಳು ತಾನೇ ಬಂದ್ಬಿಡುತ್ತೆ. ಏಕೆಂದರೆ ಮನುಷ್ಯಾತ್ಮನಲ್ಲಿ ಇಮಿಟೇಷನ್ ಪವರ್ ಇದೆ. ಅದಕ್ಕೆ ತಾನೇ ಬಾಬಾ ಹೇಳೋದು, ಒಂದು ಸತ್ ಸಂಘ, ಬುದ್ಧಿಯ ಸಂಘ ಸದಾ ಬಾಬನ ನೋಡ್ತಿರ್ಬೇಕು, ಬಾಬನ ಹತ್ರ ಮಾತಾಡ್ತಿರ್ಬೇಕು. ಬಾಬವ್ರದ್ದೇ ಮಾತುಗಳು ಬುದ್ಧಿಯಲ್ಲಿದ್ದಾಗ ಸಮಾನರಿರೋದು ಈಸಿ ಆಗುತ್ತೆ. ಎಲ್ಲ ವಿಷಯದಲ್ಲಿ ಸಮಾನತೆ ಇರೋರೇ ಸಮೀಪ ಬರೋಕ್ಕಾಗುತ್ತೆ. ಫ್ರೆಂಡ್ಶಿಪ್ ಇಲ್ಲದೆ ಒಬ್ಬರೊಬ್ಬರು ಸಮೀಪ ಇರೋಕ್ಕಾಗಲ್ಲ. ಫ್ರೆಂಡ್ಶಿಪ್ ಸಮಾನತೆ ಮೇಲೆ ಬರೋದು. ಅವ್ರದ್ದೊಂದು ರೀತಿ ನಮ್ಮದೊಂದು ರೀತಿ, ಹಂಗೆ ಫ್ರೆಂಡ್ಶಿಪ್ ಬರಲ್ಲ. ಹಂಗೆ ಪರಮಾತ್ಮನ ಜೊತೆ, ಈಗ ಮನುಷ್ಯರ ಜೊತೆ ಫ್ರೆಂಡ್ಶಿಪ್ ಸಮಾಪ್ತಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸಾಕಾರ ರೂಪದಲ್ಲಿ ಸಮೀಪ ಇದ್ದೀರಾ, ಹಂಗೇ ಲಗನ್ ಲಗಾನೆ ಮೇವಿ. ಈಗ ಮಧುಬಂದಲ್ಲಿ ಬಾಬನ ಮಿಲನ ಅಂದರೆ ಎಲ್ಲ ಓಡೋಗ್ಬಿಡ್ತಾರಲ್ಲ, ಅದನ್ನು ಫಸ್ಟ್ ಹೋಗಿ ಹತ್ರ ಕೂತ್ಕೋಬೇಕಂತನೂ ನೋಡ್ತಾರೆ. ಅದೇ ಥರ ಬಾಬವ್ರ ಪ್ರೀತಿಯಲ್ಲಿ ಯಾವಾಗಲೂ ಬುದ್ಧಿಯಿಂದ ಬಾಬನ ಹತ್ರ ಇರಬೇಕು, ಹತ್ರ ಇರಬೇಕು. ಅದು ಆ ಒಂದು ಸೆಳೆತದಲ್ಲಿ ತಂದೆಯ ಹೃದಯದಲ್ಲಿದ್ದೀರಾ, ಹೃದಯ ಸಿಂಹಾಸನದಲ್ಲಿದ್ದೀರಾ. ಹೆಂಗೆ ಶರೀರದಿಂದ ಸಮೀಪ ಬರ್ತಿರೋ ಹಾಗೆ ಮನಸ್ಸಿಂದ ಸದಾ ಸಮೀಪ ಇರಬೇಕು ಬಾಬವ್ರ ಜೊತೆ. ಮನಸ್ಸು ಬುದ್ಧಿಯಿಂದ, ಬುದ್ಧಿ ಯಾವಾಗಲೂ ಬಾಬನ ನೋಡ್ತಾ ಇರಲಿ, ಬಾಬನ ಹತ್ರ ಇರಲಿ. ಇದು ಸದಾ ಇರಬೇಕಲ್ವಾ. ಹಂಗಿದ್ದೀರ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬಾ. ಏನಂತೀರ ಎಲ್ಲರೂ ಮನೆಯಲ್ಲಿ? ಮನಸ್ಸಲ್ಲಿ ಒಂದು ಸೆಕೆಂಡಿನ ಮಾತು, ಬಟ್ ಯಾವಾಗಲೂ ಇರೋದು ಸಮೀಪ. ಅದು ಇಂಪಾರ್ಟೆಂಟು. ಜೈಸೆ ವಿದೇಶ್ ಮೇ रहने वाले तन से दूर होते भी मन से सदैव समीप है, बाप दादा के सदैव साथी ही है.
अर्थात हर समय साथी बनकर साथ का अनुभव करते हैं, वैसे सदैव साक्षी बनने का व साथ निभाने का अनुभव करते हो. ಹೆಂಗೆ ಈಗ ಕೆಲವು ವಿದೇಶಿ ಮಕ್ಕಳು, ಈಗ ಜಾನಕಿ ದಾದಿ ಇದ್ದರು, ದೊಡ್ಡ ದೊಡ್ಡ ಸೀನಿಯರ್ಸು, ಅವರು ಈಗ ಬಾಬಾ ಬಂದರು ಅಂದ ತಕ್ಷಣ ಎಲ್ಲರ ಬುದ್ಧಿಯೋಗ ಇಲ್ಲಿ ಇವಾಗೆಲ್ಲ ಇಂಟರ್ನೆಟ್ಟು ಟಿ ವಿಗಳಲ್ಲಿ ನೋಡೋದು ಬಂತು, ಅವಾಗೇನು ಇರಲಿಲ್ಲಲ್ಲ. ಬಟ್ ಜಾನಕಿ ದಾದಿದು ಲಿಂಕ್ ಹೆಂಗಿತ್ತಂದರೆ ಇಲ್ಲೇನು ಬಾಬಾ ನುಡಿಸ್ತಾರೆ ಅದು ಅವರು ಅಲ್ಲಿ ಮಾತಾಡ್ತಿದ್ರು. ಅಷ್ಟು ಲೈನ್ ಕ್ಲಿಯರ್ ಬಾಬೂರ ಜೊತೆ. ಸದಾ ಸಮೀಪ ಜೊತೆ ಜೊತೆ ಇದ್ದೀನಿ ಅನ್ನೋ ಅನುಭವ, ಸನ್ಮುಖ ಇದ್ದೀನಿ ಅನ್ನೋ ಅನುಭವ ಹೆಂಗೆ ಮಾಡ್ತಾರೋ ಹಾಗೆ ನೀವು ಬಾಬಾ ಹೇಳ್ತಿರೋದು ಅದೇ ಥರ ಇದ್ದೀರಾ, ಅನುಭವ ಮಾಡ್ತಿದ್ದೀರಾ ಎದುರುಗಡೆ ಇರೋರು. ಇದರ ಆಧಾರ ಏನು? ದೂರ ಇದ್ದರೂ ಸಮೀಪ ಮನಸ್ಸಿಂದ ಅಂದರೆ ಲಗನ್ನಲ್ಲ, ಪ್ರೀತಿ ಅಲ್ವಾ. ಅದನ್ನು ಬಾಬಾ ಹೇಳ್ತಿರೋದು ಸದಾ ಯಾರಂಗೆ ನಿರಂತರ ಸಮೀಪ ಜೊತೆ ಇದ್ದು ಜೊತೆ ನಿಭಾಯಿಸ್ತಾರಂದರೆ ಸಾಕ್ಷಿ ಸಾತಿ. ಯಾರು ಸದಾ ಸಾಕ್ಷಿಯಾಗಿದ್ದು ಎಲ್ಲವನ್ನು ನೋಡ್ತಾರೆ ಅವರೇನೆ ಸಾತ್ ನಿಭಾನೆ ಕಾ ಅನುಭವ ಕರ್ತೆ. ಏನು ಸದೈವ್ ಜೋ ಸಾಕ್ಷಿ ಬನ್ನೆ ಕಾ ಸಾತ್ ನಿಭಾನೆ ಕಾ ಅನುಭವ ಕರ್ತೆ ಹೋ ಅಂತ ತಿರ್ತಿರ್ಗ ಕೇಳ್ತಿದ್ದಾರೆ. ಬಾಬಾವ್ರನ್ನ ಜೊತೆಗಾರಸಿ ಬುದ್ಧಿ ಹೊರಗೋದ ತಕ್ಷಣ ಜೊತೆ ಇರೋರು ಕೈ ಬಿಟ್ಟು ಹೋಗ್ತಾರಲ್ಲ, ಮರ್ತೋಗ್ಬಿಡುತ್ತೆ. ಸೊ ಈ ಹೊರಗಿನ ಜಗತ್ತೇನಿದೆ ಬಾಹ್ಯ ಮುಖತೆಯನ್ನು ಕ್ಲೋಸ್ ಮಾಡಿ ಅಂತಿದ್ದಾರೆ ಬಾಬಾ. ಸೋ ದಟ್ ಬಾಬೂರ ಹತ್ರ ಇರೋದು, ಬಾಬಾನ ನೋಡೋದು, ಬಾಬಾನ ಹತ್ರ ಮಾತಾಡೋದು, ಇದು ನಂದು ಲೈನ್ ಕಟ್ಟಾಗಂಗಿಲ್ಲ. ಆ ಥರ ಅನುಭವ ಮಾಡ್ತಿದ್ದೀರಾ. ಜೈಸೆ ಬಂಧನ್ ಮೇ ರೇನೆ ವಾಲೆ ಗೋಪ್ ಗೋಪಿಯಾ गोपिकाएं हर श्वास हर संकल्प बाबा 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 की धुन में ही खोई रहती है. जैसे बाहर वालों को मिलन की तड़फ रहती है, ऐसे ही हर समय याद की तड़फ में रहते हो या साधारण स्मृति में रहते हो. क्या करते हो? ಈಗ ಬಾಂಧೇಲಿಯರು ಯಾರಿಗೆ ಬಂಧನ ಇದೆ ಅವಾಗ ಬಿಡಲ್ಲ, ಅವರು ದಿನ ರಾತ್ರಿ ಆನಂದ ಬಾಷ್ಪ ಹಾಕ್ಕೊಂಡು ಬಾಬಾ 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 ನಾನು ಯಾವಾಗ ಬರ್ತೀನಿ, ಯಾವಾಗ ಮಿಲನ ಮಾಡ್ತೀನಿ, ಯಾವಾಗ ನೋಡ್ತೀನಿ ಸಾಕಾರದ ಹತ್ರ ಅಂತ ಅಷ್ಟೂ ಲಗನ್ನು. ಆ ತರಹ ನಿಮಗೆ ಪ್ರತಿ ಗಳಿಗೆ ನಿಮ್ಮ ಲಗನ್ ಇದೆಯಾ, ಸೆಳೆತ ಇದೆಯಾ? ಸದಾ ಬಾಬನ ಹತ್ರ ಇರಬೇಕು, ಬಾಬನ ನೋಡಬೇಕು, ಬಾಬನ ಹತ್ರ ಮಾತಾಡಬೇಕು. ಬಾಬಾವರ ಪ್ರೀತಿಯ, ಬಾಬಾವ್ರ ಪಾಲನೆಯ ಸೆಳೆತ ಏನಿದೆ, ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಬಾಬಾ. ಆ ತಡಫ್ ಒಂದು ಸೆಕೆಂಡ್ ದೇಹದಲ್ಲಿ ಬಂದ್ರೂ ನಂದು ವೇಸ್ಟ್ ಆಫ್ ಟೈಮ್. ನಾನು ಅಲ್ಲಿದ್ದುಕೊಂಡು ಇಲ್ಲಿ ಮಾಡಬೇಕು ಬಾಬಾವ್ರನ್ನ. ನಾವು 2 ಯುಗ ಕರೆದಿದ್ದಲ್ಲ ಬಾಬಾವ್ರಿಗೆ. ಬಾಬಾ ನೀನು ಬಂದ್ಬಿಡು, ನೀನು ದರ್ಶನ ಕೊಡು, ಒಂದಿಷ್ಟೇ ನನ್ನ ಕಿವಿಗೆ ಏನಾದರೂ ಶಬ್ದ ಬರಲಿ, ಏನೆಲ್ಲ ನಾವು ಮಾಡಿದ್ದಲ್ಲ ಸಾಧನೆ. ಯಾವಾಗ ಅವ್ರು ಎದುರಿಗೆ ಬಂದಿದ್ದಾರೆ, ಎಷ್ಟು ಲಗನ್ ಇರಬೇಕಲ್ವ ಮಕ್ಕಳೇ ಅಂತ ಕೇಳ್ತಿದ್ದಾರೆ. ಅಥವಾ ಸಾಧಾರಣ ಸ್ಮೃತಿ ಇದೆಯಾ? ಸಾಧಾರಣ ಸ್ಮೃತಿಗಳೇನು? ಹಮ್ ತೋ ಐ ಹಿ ಬಾಬಾ ಕೆ, ಹಮ್ ತೋ ಐ ಹಿ ಸಮೀಪ್, ಹಮ್ ತೋ ಐ ಹಿ ಸಮರ್ಪಣ್ और हमारा तो एक ही बाबा है, सिर्फ इन संकल्पों से संतुष्ट नहीं हो गए हो. ಕೆಲವರೆಲ್ಲ ತುಂಬ ಕ್ಯಾಶುವಲ್ ಆಗಿ ನಮಗೆ ಇನ್ಯಾರಿದ್ದಾರೆ ಬಾಬಾವ್ರನ್ನ ಬಿಟ್ಟರೆ ಬಾಯಲ್ಲಿ, ಆದರೆ ಹೃದಯದಲ್ಲ ಸೆಳೆತ ಇರಲ್ಲ. ನಾನಂತೂ ಬಾಬಂದೇ ಆಗ್ಬಿಟ್ಟಿದ್ದೀನಪ್ಪ, ಬಾಬನಿಗೆ ಸಮರ್ಪಣೆ ಆಗ್ಬಿಟ್ಟಿದ್ದೀನಿ, ಎಲ್ಲ ನಿಂದು ಅಂತ ಹೇಳ್ಬಿಟ್ಟಿದ್ದೀನಿ. ಹಂಗೆ ತಾನೇ ಏನಂತೀರ ಮನೆಯಲ್ಲಿ? ಸೊ ಇದು ಸದಾ ಒಬ್ಬ ಬಾಬಾ ಒಬ್ಬರನ್ನ ಬಿಟ್ಟರೆ ಇನ್ಯಾರು ಇಲ್ಲ ಹಂಗೆ ಬಾಯಿ ಮಾತು. ಇದು ನಿರಂತರ ಸಂಕಲ್ಪದಲ್ಲಿ ಆ ತಡಫ್ ಸೆಕೆಂಡ್ ಬಾಬನ ಮಿಲನ ಮಾಡ್ತಿರ್ಬೇಕು ಅನ್ನೋದೇನಿದೆ, ಆ ಸೆಳೆತ ಇದೆಯೋ, ಈ ಸಾಧಾರಣ ಸಂಕಲ್ಪದಲ್ಲೇ ಸಂತುಷ್ಟವಾಗಿದ್ದೀರೋ? ಕೂತು ವಿದೇಹಿಯಾಗಿ ಬಾಬೂರ ಲಗನ್ನಲ್ಲಿ ಮಗ್ನಾವಸ್ಥೆಯಲ್ಲಿದ್ದು
ನಾನು ಬಾಬೂರ ಎಲ್ಲ ಶಕ್ತಿಗಳನ್ನು ತಗೊಳ್ತಾ ಬಾಬೂರು ಹೇಳಿರೋ ಪ್ರತಿಯೊಂದು ಜ್ಞಾನದ ಮಾತಲ್ಲಿ ಸ್ವರೂಪನಾಗುವುದು ಲಗನ್ ಏನಿದೆ ಅದು ನಿಜವಾದ ಪ್ರೀತಿ ಅಲ್ವಾ. ಸುಮ್ಮನೆ ನಾನಂತೂ ನಿನ್ನ ಮಗು ಅಲ್ವಾ, ನಾನಂತೂ ನಿನಗೆ ಸರೆಂಡರ್ ಆಗಿಬಿಟ್ಟಿದ್ದೀನಲ್ವಾ, ನಾನಂತೂ ನಿನ್ನನ್ನು ಬಿಟ್ಟರೆ ಯಾರಿದ್ದಾರೆ, ಇದು ಬಾಯಿ ಮಾತೆಲ್ಲ ಚೀಟಿಂಗ್ ಅದು. ಬಾಬೂರಿಗೆಲ್ಲ ಅರ್ಥ ಆಗುತ್ತೆ, ಅವ್ರನ್ನ ಯಾರು ಏನು ಮಾಡೋಕ್ಕಾಗಲ್ಲ. अपनी लगन की अग्नि की महसूसता आती है. जिस लगन की अग्नि में स्वयं के पास्ट के स्वभाव संस्कार और अन्य के दुखमयी संस्कार स्वभाव को भस्म कर सको. ಏನು ಹೇಳ್ತಿದ್ದಾರೆ ಬಾಬೂರು, ಲಗನ್ನು ಅಗ್ನಿಯ ರೂಪದಲ್ಲಿ ಅನುಭವ ಆಗ್ತಿದೆಯಾ, ಅಷ್ಟು ಪವರ್ಫುಲ್ ಏಕಾಗ್ರತೆ ಮೈಟ್ ಹೌಸ್ ರೂಪದಲ್ಲಿ ಬಾಬೂರನ್ನು ನೋಡ್ತಾ ನಿರಂತರವಾಗಿ ಏನು ಆ ಕಿರಣಗಳ ಈ ಸಕಾಶದಲ್ಲಿರೋದೇನಿದೆ ಅದನ್ನು ಅನುಭವ ಪ್ರತಿಯೊಬ್ಬ BK ಜ್ವಾಲಾಮುಖಿ ಯೋಗ ಏನಿದೆ, ಲಗನ್ ಅಗ್ನಿ ಆಗೋದೇನಿದೆ, ಆ ಒಂದು ಏಕಾಗ್ರತೆ ಸ್ಟ್ರಾಂಗ್, ಅದರಲ್ಲಿ ತನ್ನ ಹಳೆಯ ಸ್ವಭಾವ ಸಂಸ್ಕಾರಗಳು ಭಸ್ಮ ಆಗೋ ಅನುಭೂತಿಗಳೇನಿದೆ ಇದು ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ಸ್ವಭಾವ ಸಂಸ್ಕಾರ ಉಳ್ಕೊಂಡ್ಬಿಟ್ರೆ ತ್ರೇತಾ ಎಂಡ್, ಹಳೇದು ಉಳ್ಕೊಂಡ್ಬಿಟ್ರೆ. ಯಾಕೆಂದರೆ ತ್ರೇತಾ ಎಂಡಲ್ಲಿನೂ ಹಳೇದೇನು ದ್ವಾಪರ ಸ್ಥಿತಿ ಅದು, ಹಳೇದು ಉಳ್ಕೊಂಡ್ಬಿಟ್ರೆ. ಅದಕ್ಕೆ ಕೇಳ್ತಿದ್ದಾರೆ, ದುಃಖಮಯಿ ಸ್ವಭಾವ ಸಂಸ್ಕಾರಗಳೇನಿದೆ, ಹಳೇದು ದೇಹಾಭಿಮಾನದ ವಿಕಾರಿ ಸಂಸ್ಕಾರಗಳೇನಿದೆ, 10 ವಿಕಾರಗಳು ಕೇಳ್ತಿದ್ದಾರೆ ಬಾಬಾ. ಅದಕ್ಕೆ ನಿಮ್ಮ ಸ್ಥಿತಿ ಹೆಂಗಿದೆ, ಇಷ್ಟು ದೊಡ್ಡ ಕೆಲಸ ಅಲ್ಲ, ಇಷ್ಟೆಲ್ಲ 63 ಜನ್ಮಗಳ ಹೊರೆ ಇಳಿಸ್ಕೊಳ್ಳೋಕ್ಕೆ ಎಷ್ಟು ಬೆಂಕಿ ಇರಬೇಕಲ್ಲ. ಜಾಸ್ತಿ ಕಸ ಇದ್ರೇನು ಮಾಡ್ತೀವಿ, ಜೋರು ಬೆಂಕಿ ಹಾಕ್ತೀವಿ, ಇಲ್ಲಾಂದರೆ ಅದು ಸುಟ್ಟಾಕೋಕ್ಕಾಗಲ್ಲ. ಹಂಗೆ ಲಗನ್ ಅಷ್ಟು ಅಗ್ನಿಯ ರೂಪ ತಗೊಂಡಿದ್ಯಾ ಅಂತ ಕೇಳ್ತಿದ್ದಾರೆ ಬಾಬಾ. ಜ್ಞಾನ ದ್ವಾರ ಅಥವಾ ಸ್ನೇಹ व संपर्क द्वारा संस्कार परिवर्तन तो करते हो, लेकिन उसमें समय लगता है. मीठा हुआ सा संस्कार फिर भी कब प्रत्यक्ष हो जाता है, लेकिन अब समय लगन की अग्नि में भस्म करने का है, जो फिर उस संस्कार का नामो निशान ना हो. ಯಾಕೆ ಅಗ್ನಿ ರೂಪದ ಜ್ವಾಲಾಮುಖಿ ಯೋಗ ಬೇಕಂತಂದರೆ, ಬಾಬಾ ಹೇಳೋದು ಜ್ಞಾನದ ಶಕ್ತಿಯ ಮೇಲೆ ರಿಯಲೈಸೇಷನ್ ಮಾಡಿ ಸಂಬಂಧ ಸಂಪರ್ಕದಲ್ಲಿ ಬರೋರ್ನೆಲ್ಲ ನೋಡಿ, ಓ ಈ ಥರ ಇದ್ದರೆ ಇದು ಜ್ಞಾನಿ ಯೋಗಿ ಜೀವನ, ರೆಸ್ಪೆಕ್ಟಬಲ್ ಜೀವನ ಅಪ್ಪ, ನಾನು ಬೇರೆ ಥರ ಇರಬಾರ್ದು, ಈ ಥರ ಪರಿವರ್ತನೆ ಮಾಡ್ಕೋತೀರಾ. ಬಟ್ ಅದು ಲೇಟ್ ಆಗುತ್ತೆ, ಮೇಲ್ಮೇಲಿನ ಪರಿವರ್ತನೆ. ಜ್ಞಾನದ ಪ್ರಭಾವ ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯ, ಸಂಬಂಧ ಸಂಪರ್ಕದಲ್ಲಿ ಬರ್ತಕ್ಕಂಥವರ ಪ್ರಭಾವ ಎಷ್ಟು ಸಮಯ ಇದೆಯೋ ಅಷ್ಟು ಸಮಯ. ಬಟ್ ಯಾವಾಗಾದ್ರೂ ನಿಮ್ದು ಹಳೆಯ ಸಮಯ ಮುಚ್ಚಿಟ್ಕೊಂಡಿದೆ ನೋಡಿ, ಅದು ಎದ್ದು ಬಂದ್ಬಿಡುತ್ತೆ, ಕರ್ಮದಲ್ಲಿ ಬಂದ್ಬಿಡುತ್ತೆ. ಕೆಲವರು ಅಂದ್ಕೋತಾರೆ, ನಂಗೆ ಇಷ್ಟು ವರ್ಷದಿಂದ ಇದು ಸಂಸ್ಕಾರನೇ ಇರಲಿಲ್ಲ, ಇದು ಎಲ್ಲಿಂದ ಬಂತು, ಯಾಕೆ ಬಂತಂದರೆ ಭಸ್ಮ ಮಾಡಲಿಲ್ಲ. ಈಗ ಬೀಜಕ್ಕೆ ಬೆಂಕಿ ಹಾಕಿದ್ರೆ ಅದು ಫಲ ಕೊಡೋಕ್ಕಾಗಲ್ಲ. ಈಗೇನು ಸಮಯ ಇದೆ, ಬಾಬಾವರು ಕ್ಲಿಯರ್ ಹೇಳ್ತಿದ್ದಾರೆ, ಲಗನ್ನನ್ನು ಅಗ್ನಿಯ ರೂಪದಲ್ಲಿ ಮಾಡ್ಕೊಳ್ತಾ, ಅಂದರೆ ಅಷ್ಟು ಪವರ್ಫುಲ್ ಯೋಗದಲ್ಲಿ ಎಲ್ಲವನ್ನ ಭಸ್ಮ ಮಾಡ್ತಕ್ಕಂಥ ಟೈಮು. ಸೋ ದಟ್ ಅದರ ನಿಶಾನ್ ಟ್ರೇಸು ಇರೋಂಗಿಲ್ಲ, ಅದು ಯಾವುದೇ ಸಮಯದಲ್ಲಿ ಆಚೆ ಬರೋಂಗಿಲ್ಲ. ಜ್ವಾಲಾ ಸ್ವರೂಪ ಯೋಗದಲ್ಲಿ ಯಾವಾಗ ನಾವು ಕಂಪ್ಲೀಟ್ ಸ್ವಭಾವ ಸಂಸ್ಕಾರಗಳನ್ನು ಭಸ್ಮ ಬೆಂಕಿ ಹಾಕ್ತೀವಿ, ಅದನ್ನು ಸ್ವಪ್ನ ಸಂಕಲ್ಪದಲ್ಲಿನೂ ಬರಲ್ಲ. ಅದು ಗೊತ್ತಾಗುತ್ತೆ ಇವರು ಕಂಪ್ಲೀಟ್ ಬದಲಾವಣೆ ಆಗಿಬಿಟ್ಟಿದ್ದಾರೆ ಅಂತ. ಸೊ ನೋಡಿ, ಆ ತರಹ ಇಲ್ಲ. ಎಷ್ಟು ಇಡೀ ದಿನದಲ್ಲಿ ಎಷ್ಟು ಟೈಮ್ ನಾನು ಆ ಥರ ಪವರ್ಫುಲ್ ಯೋಗ ಮಾಡ್ತೀನಿ. इस मुक्ति की युक्ति कौन सी है, अर्थात इस लगन की अग्नि को पैदा करने की युक्ति व तीली कौन सी है.
ಸರಿ, ಬಾಬನ ಮೇಲೆ ಪ್ರೀತಿ ಅಂತೂ ಇದೆ, ಬಟ್ ಪ್ರೀತಿನ ಬೆಂಕಿ ಲಗನ್ನನ್ನು ಅಗ್ನಿಯ ರೂಪದಲ್ಲಿ ಮಾಡೋಕ್ಕೆ ಯುಕ್ತಿ ಏನು? ಅದಕ್ಕೆ ಯಾವ ಬೆಂಕಿ ಹಚ್ಚಿಡ್ತೀರ ಮಕ್ಕಳೇ? ಯಾವ ಕಾರಣ? ನಿಮ್ಮ ಲಗನ್ ಸದಾ ಅಗ್ನಿ ರೂಪ ಆಗಬೇಕಂತ. तीली से आग जलाते हो ना, तो अग्नि को प्रज्वलित करने की कौन सी तीली? ಫಸ್ಟು ಬೆಂಕಿ ಕಡ್ಡಿ ಇಟ್ಕೊಂಡು ಹಚ್ತೀವಿ, ಆಮೇಲೆ ತಾನೇ ಬೆಂಕಿ. ಸೊ ಹಂಗೆ ಈ ಲಗನ್ನನ್ನು ಅಗ್ನಿ ರೂಪ ಮಾಡ್ತಕ್ಕಂಥ ಬೆಂಕಿ ಯಾವುದು ಅಂತ ಕೇಳ್ತಾರೆ. ಯಾವ ಸಂಕಲ್ಪ ನಿಮಗೆ ಇದನ್ನು ಅಗ್ನಿಯ ರೂಪದಲ್ಲಿ ತರುತ್ತೆ ಅಂತ. तो वो कौन सा है? तीली कौन सा है? शब्द कौन सा है? दृढ़ संकल्प. ಶಬ್ದ ಏನಂದರೆ ದೃಢ ಸಂಕಲ್ಪದ ಬೆಂಕಿ ಹಚ್ಚಬೇಕು, ಕಡ್ಡಿ. ಅರ್ಥಾತ್ ದೃಢ ಸಂಕಲ್ಪ ಏನು? ಮರ್ ಜಾಯೆಂಗೆ ಮಿಟ್ ಜಾಯೆಂಗೆ ಲೇಕಿನ್ ಕರ್ನಾ ಹಿ ಹೇ. करना तो चाहिए, होना तो चाहिए, कर ही रहे हैं, हो ही जाएगा, अटेंशन तो रहता है और महसूस भी करते हैं. ऐसा सोचना एक प्रकार से ये बुझी हुई तीली. ಬೆಂಕಿ ಹಚ್ಚೋದೇನೋ, ಬೆಂಕಿ ಕಡ್ಡಿ ಆರೋಗಿರೋದೇನೋ, ಆಫ್ ಆಗಿದ್ರೆ ಹೆಂಗಿರುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ದೃಢ ಸಂಕಲ್ಪದ ಬೆಂಕಿ ಹಚ್ಚಿ ಅಂದರೆ ನಾನು ಪ್ರಾಣ ಬಿಡ್ತೀನಿ, ಬೇಕಂದರೆ ನನ್ನನ್ನು ನಾನು ಬೇಕಂದ್ರೆ ಅಳಿಸ್ತೀನಿ, ಆದರೆ ನಾನು ಹಳೇ ಸಂಸ್ಕಾರ ಸ್ವಭಾವಗಳ ಟ್ರೇಸ್ ಇರಕ್ಕೆ ಬಿಡಲ್ಲ. ನನ್ನಲ್ಲಿ ಯಾವುದೇ ದೇಹಾಭಿಮಾನದ ರೀತಿ ನೀತಿಗಳೇನಿದೆ, ಮಾತುಗಳೇನಿದೆ, ಸಂಕಲ್ಪಗಳೇನಿದೆ, ಅದು ನಾನು ಸಂಪೂರ್ಣ ಬೆಂಕಿ ಹಾಕ್ತೀನಿ. ಹಂಗಲ್ಲ, ಮಾಡ್ತಾ ಇದ್ದೀನಲ್ವಾ, ನಡೀತಾ ಇದ್ದೀನಲ್ವಾ, ಪುರುಷಾರ್ಥನೂ ನಡೀತಿದೆಯಲ್ವಾ, ಯೋಗನೂ ಮಾಡ್ತಾ ಇದ್ದೀನಲ್ವಾ, ಎಲ್ಲ ಜ್ಞಾನನೂ ಕೇಳ್ತೀನಿ, ಸೇವೆನೂ ಮಾಡ್ತೀನಿ, ಮಾಡಲೇಬೇಕು, ನಾನು ಅಂದ್ಕೊಳ್ತಾ ಇದ್ದೀನಿ ನಾನು ಪರಿವರ್ತನೆ ಆಗಬೇಕು, ಈ ಸಂಸ್ಕಾರ ಸ್ವಭಾವ ಸರಿ ಇಲ್ಲ ಅಂತ. ಕೆಲವ್ರಿಗಂತೂ ಅದು ರಿಯಲೈಸೇಷನ್ ಇರಲ್ಲ. ಈ ಸ್ವಭಾವ ಸಂಸ್ಕಾರಗಳು ಈಶ್ವರನಿಗೆ ವಿರುದ್ಧವಾದ ಸಂಸ್ಕಾರಗಳು, ದೇಹಾಭಿಮಾನದ್ದು. ಯಾವುದೇ ವಿಕಾರಗಳು ಈಗ ಟೈಮ್ ಪ್ರಮಾಣ ಅದು ನಿಮ್ಮ ಮೇಲೆ ನೀವು ಹೆಂಗೆ ವರ್ಕೌಟ್ ಮಾಡ್ತೀರೋ ಮಾಡ್ಕೊಳ್ಳಿ, ಬಟ್ ಯಾವುದೂ ಟ್ರೇಸ್ ಇರ್ಕೂಡ್ದು. ಬಾಬೂರು ನಮ್ಮನ್ನು ನೋಡಿ ಮುಖ ತಿರುಗಿಸೋ ಥರ ಇರಬಾರ್ದು. ಇದಂತೂ ಸ್ಥೂಲವಾಗಿ ಅವ್ರಿಗೆ ಮುಖ ಇಲ್ಲ, ನಮ್ಮ ಕನೆಕ್ಷನ್ನೇ ಕಟ್ ಆಫ್ ಆಗುತ್ತೆ, ಯೋಗ ಮಾಡೋಕ್ಕಾಗಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಬಿಡಬೇಕು. ನನಗೆ ಯಾಕೆ ಏಕಾಗ್ರವಾದ ಯೋಗ ಇಲ್ಲ? ಯಾಕೆಂದರೆ ನಾನು ಬಾಬೂರ್ ಮತದಲ್ಲಿ ನಡೆಯಲ್ಲ ಅಂದರೆ ನಮಗೆ ಆ ಪ್ರೀತಿ, ಆ ಬಾಬೂರ್ ಸೆಳೆತ ಅದೆಲ್ಲ ಇರಲ್ಲ. ಯಾಕೆಂದರೆ ಬಾಬಾ ಹೇಳೋದೊಂದು, ನಾನು ನಡೆಯೋದೊಂದು. ಬಂದ್ರಿ ಒಂದು ಮುರಳಿ ಕೇಳಿಬಿಟ್ರೆ ಕೆಲಸ ನಡೆಯಲ್ಲ ಇಲ್ಲಿ. ಅಥವಾ ನೀವೇನೋ ಒಂದು ಕರ್ಮಣ ಸೇವೆ ಮಾಡಿಬಿಟ್ರಿ, ಅದರಿಂದ ಏನು ಕೆಲಸ ನಡೆಯಲ್ಲ. ದಾದಿ ಹೇಳೋರು, ಬಾಬಾ ಸಾಕಾರದಲ್ಲಿರುವಾಗ ಹೇಳೋರು, ಈ ಕೆಲಸ ನಾನು ದುಡ್ಡು ಕೊಟ್ಟು ಮಾಡಿಸ್ಬೋದು ಮನುಷ್ಯರಿಗೆ, ನೀವು ಮಾಡೋ ಕೆಲಸಗಳು. ಆದರೆ ನಿಮ್ಮ ಸಹಯೋಗ ಏನು? ಯೋಗದ ಸಹಯೋಗ, ನಿಮ್ಮ ಪವಿತ್ರತೆಯ ಬಲದ ಸಹಯೋಗ. ಸೊ ದಟ್ ನಿಮ್ದು ಯಾವುದೂ ಹಳೆಯ ಸ್ವಭಾವ ಸಂಸ್ಕಾರ ಇರಬಾರ್ದು. ಆ ಸಹಯೋಗ ಕೊಡಿ ನನಗೆ. ಅದು ಅರ್ಥ ಮಾಡ್ಕೊಂಡು ಬಿಡಬೇಕಲ್ಲ, ಪರಮಾತ್ಮನಿಗೇನು ಬೇಕು, ಯಾವ ಸಹಯೋಗ ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಇದು ಮಾಡ್ತೀನಿ, ನೋಡ್ತೀನಿ, ಟ್ರೈ ಅಂತೂ ಮಾಡ್ತಾ ಇದ್ದೀನಿ, ಯೋಗ ಅಂತೂ ಟ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಅಂದರೆ ಬೆಂಕಿ ಕಡ್ಡಿ ಆರೋಗ್ಬಿಟ್ರೆ ಹೆಂಗೆ ನಾವು ಪಕ್ಕಕ್ಕೆ ಇಡ್ತೀವಲ್ಲ, ಅದರಲ್ಲಿ ಬೆಂಕಿ ಇದೆಯಾ, ಆ ಥರ ಸಂಕಲ್ಪಗಳು. बार बार मेहनत भी करते हो, समय भी लगाते हो, लेकिन अग्नि प्रज्वलित नहीं होती. कारण यह है कि संकल्प रूपी बीज और दृढ़ता रूपी सार से संपन्न नहीं है, अर्थात वो खाली है. ಕೆಲವರು ಪರಿಶ್ರಮನೂ ಪಡ್ತಾರೆ, ನಾನು ಆತ್ಮ ಬಿಂದು ಲೈಟು ಬಾಬಾ ನಿನ್ನ ಹತ್ರ ಇದ್ದೀನಿ ಅಂತ. ಸಾಧಾರಣ ಸಂಕಲ್ಪ, ತಿರ್ಗ ಯೋಗಚನೆ ಮಾಡ್ತಾರೆ. ಆದರೆ ಬಾಬಾ ಹೇಳೋದು, ಸಮಯನೂ ಕೊಡ್ತಾರೆ, ಬಟ್ ಬೆಂಕಿ ಹಚ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಸತ್ತೋಗಿರೋ, ಏನೋ ಆಫ್ ಆಗಿರೋ ಬೆಂಕಿ ಕಡ್ಡಿ ಇಟ್ಕೊಂಡು ಹಚ್ಕೋ 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 ಅಂದರೆ ಹಚ್ಕೊಳ್ಳುತ್ತಾ ಬೆಂಕಿ? ಇಲ್ಲ ಅಲ್ಲ.
ಕಟ್ಟಿಗೆನೂ ಸರಿಯಾಗಿ ಒಣಗಿರಬೇಕು, ಬೆಂಕಿನೂ ಸರಿಯಾಗಿ ಹಚ್ಚಬೇಕಾಗತ್ತೆ. ಸೊ ಹಂಗಾಗಿ ಏನು ಕೊರತೆ ಅಂತಂದರೆ ಸಂಕಲ್ಪ ರೂಪಿ ಬೀಜಕ್ಕೆ ದೃಢತೆಯ ಸಾರದಿಂದ ಸಂಪನ್ನ ಆಗಲಿಲ್ಲ. ಸಂಕಲ್ಪದಲ್ಲಿ ದೃಢತೆ. ಜಾನಕಿ ದಾದಿ ಇದನ್ನು ಹೆಂಗೆ ಹೇಳೋರು ಅಂದರೆ ಚಿಂತಾ ಹೋನಾ ಚಾಹಿಯೆ, ಚಿಂತಾ. ಇಷ್ಟು ಅಂತ್ಯ ಬಂದು ಕೂತಿದೆ, ನನ್ನಲ್ಲಿ ಇನ್ನೂ ಹಳೇದು ಹೆಂಗೆ ಇರೋಕ್ಕೆ ಸಾಧ್ಯ ಅನ್ನೋದು, ಅದು ಶಾಕಿಂಗ್ ರಿಯಲೈಸೇಷನ್ ಯಾರಿಗೆ ಬರುತ್ತೆ ಅವ್ರು ಚೇಂಜ್ ಆಗಿಬಿಡ್ತಾರೆ. ಪರಮಾತ್ಮನ ವಿರುದ್ಧವಾಗಿ ನಾನು ನನ್ನ ಸಂಸ್ಕಾರಗಳನ್ನು ಇಟ್ಕೊಂಡು ಬದುಕೋಕ್ಕೆ ಸಾಧ್ಯನಾ? ದೇಹಾಭಿಮಾನ ಇಟ್ಕೊಂಡು ನಡೆಯೋಕ್ಕೆ ಸಾಧ್ಯನಾ? ಇದು ಚಿಂತೆ ಇರಬೇಕು, ದೃಢತೆ ಇರಬೇಕು. ಮರ್ಮಿಟೇಂಗೆ ಸತ್ರೂ ಪರವಾಗಿಲ್ಲ, ನನ್ನನ್ನು ನಾನು ಅಳಿಸಿದ್ರೂ ಪರವಾಗಿಲ್ಲ, ಬಟ್ ನನ್ನಲ್ಲಿ ಇದು ಯಾವುದು ಟ್ರೇಸ್ ಇರೋಂಗಿಲ್ಲ. ನಮ್ಮ ತಂದೆ ಪರಮಾತ್ಮನ ಇಷ್ಟ ಏನು ಅದರಂತೆ ನಾನು ಇರಬೇಕನ್ನೋ ಆ ದೃಢತೆ ಏನಿದೆ ಅದು ನಮಗಿರಬೇಕು. ಏನೋ ನಾನು ಒಂದು ಯೋಗಿ, ನಾನು ಒಂದು ಜ್ಞಾನಿ ಅಂತ ನಡೀತಾ ಇದ್ದರೆ ಇದೆಲ್ಲ ಕೆಲಸ ನಡೆಯಲ್ಲ. ಬೀಕೆ ನಾಮಕಾವಸ್ಥೆ ಬೀಕೆ ಆದರೆ ಏನೂ ಪ್ರಯೋಜನ ಇಲ್ಲ, ಏನೂ ಸಿಗಲ್ಲ. ಅದು ಇಂಪಾರ್ಟೆಂಟ್. ಪೂರ ತ್ರೇತ ಮುಗಿಯುವಾಗ ಬಂದು ಏನು ಅನುಭವ ಆಗುತ್ತಲ್ಲಿ? ಇನ್ನೇನು ದ್ವಾಪರ ಶುರುವಾಗ್ತಿದೆ. ಅಯ್ಯೋ ಪಾಪ ಅಂತ ಏನೋ ಒಂದು ಚಾಕ್ರಿ ಕೊಟ್ಟರೆ ಕೆಲಸ ಮಾಡೋಕ್ಕೆ ತ್ರೇತ ಎಂಡಲ್ಲಿ. ಯಾಕೆಂದರೆ ಹಳೇ ದೇಹಾಭಿಮಾನ ಸಂಸ್ಕಾರಗಳು ಸ್ವಭಾವ ಎಲ್ಲ ಇಟ್ಕೊಂಡು ಕೂತಿದ್ದಲ್ಲ, ಬುತ್ತಿ ಗಂಟು ಏಟು ತಿಂದಿದ್ದಾಯಿತು ಧರ್ಮರಾಜಪುರಿಯಲ್ಲಿ. ಆಮೇಲೆ ಲೇಟಾಗಿ ಬಂದರೆ ಏನು ಲಾಭ? ಅದಕ್ಕೆ ನೋಡ್ಕೊಳ್ಬೇಕು ದೃಢತೆ ಯಾಕಿಲ್ಲ, ನಾನು ಏನಕ್ಕೆ ಬಂದಿದ್ದೀನಿ. ಮನುಷ್ಯರಿಗೆ ಲಕ್ಷ್ಯ ಇರಬೇಕು. ನಾನು ಪರಮಾತ್ಮನ ಹತ್ರ ಬಂದಿದ್ದೀನಿ ಅಂದರೆ ಯಾಕೆ ಬಂದಿದ್ದೀನಿ, ಏನು ಮಾಡಬೇಕು ನಾನು ಇಲ್ಲಿ, ನಾನು ಯಾರು, ನಾನೇನು, ಇದು ಕೊರಿತಾ ಇರಬೇಕು ಒಳಗಡೆ. ಕೊರಿರಿ. ಎಷ್ಟು ಆಳದಲ್ಲಿ ಕೊರಿತೀರೋ ಅವಾಗಲೇ ನೀರು ಸಿಗೋದು. ಈ ಪುರುಷಾರ್ಥ ಇಲ್ಲದೆ ನೀವು ಏನು ಮಾಡಿದ್ರೂ ಅದಕ್ಕೆ ಫಲ ಇರಲ್ಲ. ಪುಣ್ಯ ನೀವು ಎಷ್ಟಾದರೂ ಸೇವೆ ಮಾಡಿರಿ, ಬಟ್ ಅದು ಪುಣ್ಯದಲ್ಲಿ ಜಮಾ ಆಗಲ್ಲ. ಇದನ್ನು ಓಪನ್ನಾಗಿ ಬಾಬವ್ರು ಎಷ್ಟು ಮುರುಳಿಗಳಲ್ಲಿ ಹೇಳ್ತಾರೆ, ಬಟ್ ನಮ್ಮ ಬುದ್ಧಿಗೆ ಹೋಗ್ಬೇಕಲ್ವಾ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, इस कारण जो फल की आशा रखते हो ना, वह भविष्य सोचते हो, वो पूर्ण नहीं हो पाता. और चलते चलते मेहनत ज़्यादा होता है तो क्या होता है, प्राप्ति कम देखते हो तो दिल शिकस्त व अलबेले हो जाते हो. तब कहते हो तो क्या कहते हैं, करते तो है लेकिन मिलता नहीं है, तो क्या करे, हमारा पार्ट ही ऐसा है. ये दिल शिकस्त या अलबेलेपन के व फल न देने वाले संकल्प का है. ಬಾಬಾ ಹೆಂಗೆ ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ, ಆ ಮಕ್ಕಳ ಮನಸ್ಸಲ್ಲಿ ಏನು ನಡೆಯುತ್ತೆ ಎಲ್ಲ ನೋಡ್ತಾರಲ್ಲ ಮೇಲೆ ಕೂತ್ಕೊಂಡು. ಯಾವಾಗ ನೀವು 5 ನಿಮಿಷ ಕೂತ್ಕೊಳ್ಳಿ, ಯೋಗದಲ್ಲಿ ದೃಢತೆ ಇರಬೇಕು. 1 ಸೆಕೆಂಡಲ್ಲಿ ನಾನು ಬಾಬನ ಹತ್ರ ಮೈಟ್ ಹೌಸ್ ಸ್ಥಿತಿಯಲ್ಲಿ ಕೂತ್ಕೋಬೇಕು. ಅದಕ್ಕೆ ಇಡೀ ದಿನದ ಆಂತರಿಕ ಸಾಕ್ಷಿ ಅವಸ್ಥೆ. ನಮ್ಮ ಬುದ್ಧಿ ದೇಹಾಭಿಮಾನದ ರೀತಿ ನೀತಿಗಳಲ್ಲಿ ಸಂಸ್ಕಾರಗಳಲ್ಲಿ ಇರಬಾರ್ದು, ಅದು ಚೆನ್ನಾಗಿಲ್ಲ. ತನಗೆ ವೈರಾಗ್ಯ ಬರಬೇಕು. ಈ ಮಣ್ಣು ಹೊಲಸಲ್ಲಿ ಎಷ್ಟು ಸಮಯ ಆತ್ಮ ಬಂಧಿತನಾಗಿರೋಕ್ಕಾಗುತ್ತೆ, ಅಂಡರ್ ಹೌಸ್ ಅರೆಸ್ಟ್. ಅದು ಅನುಭವಕ್ಕೆ ಬರಬೇಕು. ದೇಹಾಭಿಮಾನದಲ್ಲಿ ಇರೋದು ಆ ಶರೀರಿ ವಿದೇಹಿ ಆತ್ಮ ಅನ್ನೋದು ಅನುಭವ ಆಗಲಿಲ್ಲ ಅಂದರೆ ಯು ಆರ್ ಅಂಡರ್ ಹೌಸ್ ಅರೆಸ್ಟ್. ಜೈಲಲ್ಲಿ ಇರೋರ್ನೇನಂತಾರೆ, ಬೆಲೆ ಇರುತ್ತಾ? ಹಂಗೆ ತನ್ನನ್ನು ತಾನು ನೋಡ್ಕೊಳ್ಬೇಕು. ನಾನು ತನ್ನ ಇಡೀ ದಿನದ ಚಿಂತೆ ಅಥವಾ ಪ್ರಯತ್ನ ನಾನು ಆತ್ಮ ಸ್ವರೂಪದಲ್ಲಿರೋದಾಗಬೇಕು. ಹೊರಗಿಂದ ಎಲ್ಲ ಪ್ರಭಾವಗಳು ಬಿಟ್ಟಾಕ್ರಿ. ಈಗ ಮುಗೀತು, ಬೆಂಕಿ ಹಚ್ಚೋಯ್ತು ಪ್ರಪಂಚಕ್ಕೆ. ವಿನಾಶದ ಬೆಂಕಿ ಬಿದ್ದಿದೆ ಆಲ್ರೆಡಿ. ಸೊ ಅದಕ್ಕೆ ಬಾಬಾ ಹೇಳೋದು, ಯಾವಾಗ ದೃಢತೆ ಇಲ್ಲಲ್ಲ ಅಲ್ಲಿ ಫಲದ ಆಸೆ ಇಟ್ಕೊತೀರಾ, ಭವಿಷ್ಯ ಯೋಚನೆ ಮಾಡ್ತೀರಾ, ಅದು ಯಾವಾಗ ಪೂರ್ಣ ಆಗಲ್ಲ. ತನ್ನ ಪರಿವರ್ತನೆ ಮಾಡಿಕೊಂಡು ನಾನು ಬಾಬನ್ ಥರ ಎಲ್ಲ ಮಾಡಬೇಕಂತ. ಬಟ್
ಅದಕ್ಕೆ ವಿಧಿ ಏನು? ದೃಢತೆಯ ವಿಧಿ, ಸ್ಟ್ರಾಂಗ್ ವಿಧಿ ಏನಿದೆ, ಆ ದೃಢತೆಯನ್ನು ಬಿಟ್ಟುಬಿಟ್ಟು ಬರೀ ಸಂಕಲ್ಪಗಳನ್ನು ಮಾಡೋದ್ರಿಂದ ನಡೀತಾ ನಡೀತಾ ಏನಾಗುತ್ತೆ, ಕಷ್ಟಪಡ್ತಾರೆ. ಇಡೀ ದಿನ ಕ್ಯಾಶುವಲ್ಸಿ ಆರಾಮಾಗಿ ನಡ್ಕೊಂಡು, ಆರಾಮಾಗಿ ಊಟ ಮಾಡಿಕೊಂಡು, ಆರಾಮಾಗಿ ದೇಹಾಭಿಮಾನದಲ್ಲಿದ್ದು ಆಮೇಲೆ ಬಂದು ಬಾಬಾ ಅಂತಂದರೆ ಯೋಗ ಮಾಡೋಕ್ಕಾಗುತ್ತಾ? ಇಡೀ ದಿನ ತನ್ನ ಮನಸ್ಸಿಗೆ ಬಂದು ಮನ್ಮತ, ಆಮೇಲೆ ಬಾಬಾ ಲಗನ್ ಅಗ್ನಿ ಆಗಬೇಕಂದ್ರೆ ಹೆಂಗಾಗುತ್ತೆ? ಇಡೀ ದಿನ ಲಗನ್ನು ಅಷ್ಟು ಸ್ಟ್ರಾಂಗ್ ಇರಬೇಕು. ಬಾಬಾ ನೀವೇನು ಹೇಳ್ತಿರೋ ಅದರಂತೆ ನಾನು ನಡೀತೀನಿ. ಒಂದು ಸೆಕೆಂಡು ಒಂದು ಸಂಕಲ್ಪನೂ ಬಾಬಾ ಏನು ಹೇಳ್ತಾರೋ ಅದು ಬಿಟ್ಟು ಬೇರೆ ಇರಂಗಿಲ್ಲ. ಅದನ್ನು ನಾವೆಷ್ಟು ಮಾಡ್ತಿದ್ದೀವಿ? ಅದಕ್ಕೆ ಹೇಳ್ತಿದ್ದಾರೆ, ಯಾವಾಗ ಪ್ರಾಪ್ತಿ ಕಾಣಿಸಲ್ವೋ ಅವಾಗ ಕೆಲವರಂತೂ ಯೋಗ ಮಾಡೋಕ್ಕೆ ಕೂತ್ಕೊಳ್ಳೋದೇ ಇಲ್ಲ. ಬುದ್ಧಿ ಎಲ್ಲೆಲ್ಲೋ ಹೋಗುತ್ತೆ, ಯೋಗ ಇನ್ನೇನು ಮಾಡೋದು ಅಂತ ಏನೋ ಒಂದು ಎದ್ದು ತಂದು ಕೆಲಸ ಮಾಡ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ದಿಲ್ ಶಿಕಿಸ್ತ್ ಆಗ್ತಾರೆ, ಇಲ್ಲ ಅಂದರೆ ಕೇರ್ಲೆಸ್ ಆಗಿಬಿಡ್ತಾರೆ. ಅಯ್ಯೋ ನನ್ನ ಪಾರ್ಟ್ ಇಷ್ಟೇ ಬಿಡ್ರಿ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಟ್ರೈ ಅಂತೂ ಮಾಡ್ತಾ ಇದ್ದೀನಿ, ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೇರ್ಲೆಸ್ ಆಗಿ ಮನ್ಸೋತೋಗಿರೋ ಮಾತದು. ಕೇರ್ಲೆಸ್ ಹಿಂದೆ ಮನ್ಸೋತೋಗಿರೋದು, ಬೇಸರ ಅರ್ಥ ಆಗುತ್ತೆ. ಯಾಕೆ ದಿಲ್ ಶಿಕಿಸ್. ಅದಕ್ಕೆ ಬಾಬಾ ಹೇಳ್ತಾರೆ, ಕಾರಣ ನಾನೇ. ನನ್ನ ಸಂಕಲ್ಪಗಳಿಗೆ ಫಲ ಇಲ್ಲ, ಯಾಕೆಂದರೆ ಅದರಲ್ಲಿ ಪವರ್ ಇಲ್ಲ, ದೃಢತೆ ಇಲ್ಲ. ಬೀಜ ಜೊಳ್ಳಿದ್ರೆ ಅದು ಹೆಂಗಾಗುತ್ತೆ, ಫಲ ಹೆಂಗೆ ಕೊಡುತ್ತೆ? ನನ್ನ ಸಂಕಲ್ಪದಲ್ಲಿ ಬಾಬಂದ ಆ ಪ್ರೇಮ, ಆ ಲಗನ್ ಏನಿದೆ, ಬಾಬಾ ನೀನು ಏನು ಹೇಳ್ತಾರೋ ಅದು ನಾನು ಮಾಡಬೇಕು, ಆ ಸ್ಥಿತಿಯಲ್ಲಿ ಇರಬೇಕು. ಆ ಸೆಳೆತ, ಆ ಚಿಂತೆ, ಅದು ಲಗನ್ ಅಗ್ನಿ ಮಾಡೋದು, ಅದು ದೃಢತೆ. आप अन्य आत्माओं को संगम युग की विशेषता कौन सी बताते हो? सभी को कहते हो कि ಸಂಗಮ್ ಯುಗ ಅಸಂಭವ ಸೇ ಸಂಭವ ಹೋನೆ ಕಾ ಯುಗ. ನೀವಿಷ್ಟು ಕೇರ್ಲೆಸ್ ಆಗುವಂಥದ್ದು ಏನಿದೆ ಮಕ್ಕಳೇ? ನೀವು ಜಗತ್ತಿಗೆ ಏನು ಹೇಳ್ತೀರಾ? ಅಯ್ಯೋ ಸಂಗಮ ಯುಗ ಭಗವಂತ ಬಂದ್ಬಿಟ್ಟಿದ್ದಾರೆ ರೀ, ಎಲ್ಲ ಅಸಂಭವ ಸಂಭವ ಆಗ್ಬಿಡುತ್ತೆ, ಏನೆಲ್ಲ ನಾವು ಜನ್ಮಾಂತರ ಮನೋಕಾಮನೆ ಇಟ್ಕೊಂಡ್ವಿ ಅದೆಲ್ಲ ಪೂರ್ಣ ಆಗ್ಬಿಡುತ್ತೆ. ಬಟ್ ನಿಮ್ಮ ಜೀವನ ಹೆಂಗಿದೆ? जो बात सारी दुनिया असंभव समझती है वो संभव करने का युग यही है. तो स्वयं को भी जो मुश्किल या असंभव महसूस होता है उसको एक सेकंड में संभव करना, यह है दृढ़ संकल्प. दृढ़ संकल्प ಏನು ಅನ್ನೋದನ್ನು ಬಾಬೂರು ವರ್ಣನೆ ಮಾಡ್ತಿದ್ದಾರೆ. ದೃಢ ಸಂಕಲ್ಪದಲ್ಲಿ ಫೇಲ್ಯೂರ್ಸ್ ಇರಲ್ಲ. ಯಾರೇ ದೃಢವಾಗಿ ಲೌಕಿಕ ರೀತಿಯಲ್ಲಿನೂ ಯಾರಾದ್ರೂ ದೃಢ ಸಂಕಲ್ಪ ಮಾಡಿಬಿಟ್ರೆ, ನೋಡ್ರಿ ನಾನು ಇದು ಮಾಡೇ ಮಾಡಿಬಿಡ್ತೀನಿ ಅಂದರೆ ಅದು ಮಾಡಿಬಿಡ್ತಾರೆ. ಬಟ್ ರಾಂಗಾಗಿ ಮಾಡ್ತಾರೆ. ಅಲ್ಲೆಲ್ಲ ದೇಹಾಭಿಮಾನದ ಕತೆಗಳಲ್ವಾ. ಬಾಕಿ ಒಳ್ಳೆ ಮಕ್ಕಳು ಈಗ ನಾನು ಓದಬೇಕು, ರ್ಯಾಂಕ್ ಬರಲೇಬೇಕು ಅಂತ ಯಾರು ಹಠ ಹಿಡಿದು ಬಿಡ್ತಾರೆ, ದೃಢ ಮಾಡ್ಕೊಂಬಿಡ್ತಾರೆ, ಅವ್ರು ನೋಡ್ರಿ ಎಲ್ಲ ತ್ಯಾಗ ಮಾಡಿ ಕೂತ್ಕೊಂಡ್ಬಿಡ್ತಾರೆ. ಏನು ಮಾಡಬೇಕು ಅದು ಮಾಡಬೇಕನ್ನೋದು. ಹಂಗೆ ಅಸಂಭವ ಸಂಭವ ಮಾಡೋ ಯುಗ ಇದು ಅಂದಮೇಲೆ ನಿಮ್ಮ ಜೀವನದಲ್ಲಿ ಯಾವುದು ಕಷ್ಟ ಅಸಂಭವ ಆಗ್ತಿದೆ, ಲಗನ್ ಏನು ಅಗ್ನಿ ಆಗ್ತಾ ಇಲ್ಲ, ನಾ ಅಷ್ಟು ದೃಢ ಏಕಾಗ್ರತೆ ಇಲ್ಲ. ಲಗನ್ ಯಾಕೆ ಅಗ್ನಿ ಆಗಲ್ಲ ಹೇಳ್ರಿ? ಆ ಸಂಕಲ್ಪಗಳಲ್ಲಿ ತಾಕತ್ತು ಯಾಕಿರಲ್ಲ? ಈಗ ಲೆನ್ಸ್ ಏನಿದೆಯಾ, ಆ ಲೆನ್ಸನ್ನು ಸೂರ್ಯನ ಕಿರಣಗಳನ್ನು ಜಸ್ಟ್ ಹಿಡ್ಕೊಂಡಿದ್ರೆ, ಏಕಾಗ್ರವಾಗಿ ಹಿಡ್ಕೋಬೇಕು ಲೆನ್ಸನ್ನು. ನೀವು ಹಿಂಗೆ ಅಳ್ಳಾಡಿಸ್ತೀರಿ, ಕೆಳಗೆ ಸುಡಲ್ಲ. ಯಾವಾಗ ಜಸ್ಟ್ ಸ್ವಲ್ಪ ಸೆಕೆಂಡ್ಸ್ ನೀವು ಹಿಡ್ಕೊಳ್ಳಿ, ಈಗ ಕೈ ಏಕಾಗ್ರವಾಗಿ ಆ ಕಿರಣಗಳೆಲ್ಲ ಟಕ್ಕಂತ ಅಲ್ಲಿ ಸುಟ್ಟಾಕ್ಬಿಡುತ್ತೆ. ಹಂಗೆ ಸಂಕಲ್ಪಗಳ, ದೃಢ ಸಂಕಲ್ಪಗಳ ಏಕಾಗ್ರತೆ ಯಾವುದರಲ್ಲಿ ಬಾಬನ ಪ್ರೀತಿ ಇದೆ ಅಲ್ಲಿ ಟಕ್ ಅಂತ ಬಬಳ್ತಾರೆ. ಸೆಕೆಂಡಲ್ಲಿ ಅಸಂಭವ ಸಂಭವ ಮಾಡ್ಬೋದು. ಆ ಏಕಾಗ್ರತೆ ಬೇಕು. ಏಕಾಗ್ರತೆಯಿಂದ ಪ್ರೀತಿ ಅಗತ್ಯ ಇದೆ. ಇಬ್ಬರು ಫ್ರೆಂಡ್ಸ್ ಮಾತಾಡುವಾಗ ಇನ್ನೊಂದು ಲೋಕ ಕಾಣಲ್ಲ ಅವ್ರಿಗೆ, ಯಾರು ಬಂದು ಯಾರು ಹೋದ್ರು ಅಂತ. ಯಾಕೆ? ಸ್ನೇಹ. ಹಂಗೆ ಬಾಬೂರ ಮೇಲೆ ಎಲ್ಲಿ ಪ್ರೀತಿ ಇದೆ, ನೀವು ನಡೀತಾ ಕೂತ್ಕೊಳ್ತಾ ನಿಮ್ಗೆ ಯಾರೂ ಕಾಣೋದೇ ಇಲ್ಲ. ಪರಮಧಾಮ ಬಾಬಾ ಕಾಣ್ತಿರುತ್ತೆ, ಇಲ್ಲ ಸೂಕ್ಷ್ಮವತನ ಬಾಬಾ ಕಾಣ್ತಿರ್ತಾರೆ. ಬೇರೆ ಕಡೆ ಬುದ್ಧಿಯೋಗ ಹೋಗೋಕ್ಕೆ ಏನಿದೆ ಇಲ್ಲಿ ಗಂಟು? ಲಗನ್ ಅದಿರಬೇಕಲ್ವಾ.
ಅರೆ ನಾವು ಯಾರನ್ನು ಕರೆದಿದ್ದು, ಎಷ್ಟು ಜನ್ಮ ಕರೆದಿದ್ದು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಸೆಕೆಂಡಲ್ಲಿ ಸಂಭವ ಮಾಡ್ಬೋದು, ಬಟ್ ಅದರ ಆಧಾರ ದೃಢ ಸಂಕಲ್ಪ. सहज को अथवा संभव को प्रैक्टिकल में लाना कोई बड़ी बात नहीं है. असंभव को संभव करना और दृढ़ संकल्प से करना ये है पास विद ऑनर की निशानी. अब ये नवीनता करके दिखाओ. तब इस नवीनता पर मार्क्स देंगे. जैसे स्टूडेंट हर वर्ष टोटल रिजल्ट देखते हैं हर सब्जेक्ट में कितना परसेंटेज रहा, वैसे ही अपना रिजल्ट देखना कि किस बात में चढ़ती कला हुई, क्या किया, किस पुरुषार्थ के आधार से चढ़ती कला हुई, किस सब्जेक्ट में कमी रही, वो भी पूरा हिसाब निकालो ना. ತಂದೆ ಹೇಳ್ತಿದ್ದಾರೆ ಅಸಂಭವ ಸಂಭವ ಮಾಡೋದು ದೃಢ ಸಂಕಲ್ಪದಲ್ಲಿ. ದಾದಿಗಳು ನೋಡ್ತಿದ್ವಲ್ಲ, ಈ ಜಾನಕಿ ದಾದಿಗೆ ಒಂದೇ ಒಂದು ಸಂಕಲ್ಪ ಕೊಟ್ಟರು ಬಾಬಾ, ನೀನು ಬಾಬಾ ನಾನು ಅಲ್ಲೋಗಿ ಏನು ಮಾಡಲಿ, ನಂಗೆ ಭಾಷೆ ಬರಲ್ಲ ಅಂದರೆ, ಮಗು ನೀನು ಅಲ್ಲೋಗ್ಬಿಟ್ಟು ಮಧುಬನ ಮಾಡು ಅಂದರು. ಒಂದೇ ಸಂಕಲ್ಪ ಅಂದಾಗ ನೀವು ಯೋಚನೆ ಮಾಡಿ ಆ ದೃಢ ಸಂಕಲ್ಪ ಹೆಂಗಿತ್ತಂತಂದರೆ, ಲಂಡನ್ನಲ್ಲಿ 60 ಎಕರೆ 30 ಎಕರೆ ಸಿಗೋದು ಜಾಗಗಳು, ಇಷ್ಟು ದೊಡ್ಡ ದೊಡ್ಡ ರಿಟ್ರೀಟ್ ಹೌಸು, ಆ್ಯಂಡ್ ಒಂದು ಕಡೆ ಕೂತ್ಕೊಂಡು ಭಾಷೆ ಬರದೆ ಇಷ್ಟು ದೇಶಗಳು, 150 ದೇಶಗಳಲ್ಲಿ ಸೆಂಟರ್ಗಳು. ಹೆಂಗಾಯಿತು? ಬರೀ ದೃಢ ಸಂಕಲ್ಪ, ಸೈಲೆನ್ಸ್. ಏನು ಮನಸಾ ಸಂಕಲ್ಪಗಳು ಅದ್ಭುತ ಮಾಡುತ್ತೆ. ಜಾನಕಿ ದಾದಿ ವಿಷಯದಲ್ಲಿ ಬೇಕಾದಷ್ಟು ಅದ್ಭುತಗಳು ಪ್ರೋಗ್ರಾಮ್ಸಲ್ಲಿನೂ ಏನೇನು ಮಾಡಿದ್ದಾರೆ, ಅದು ವಂಡರ್ಫುಲ್ಲು. ನೀವೆಲ್ಲ ಕ್ಲಾಸಲ್ಲಿ ಕೇಳಿರ್ಬೋದು. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಈ ನವೀನತೆಯನ್ನು ಮಾಡಿ ತೋರಿಸಿ. ಪಾಸ್ ವಿತ್ ಆನರ್ ಆತ್ಮ ಅಂತಂದರೆ ಯಾವಾಗಲೂ ನಮಗೆ ಆಗದೇ ಇರೋದು ಇಲ್ಲವೇ ಇಲ್ಲ. ಯಾಕೆಂದರೆ ಬಾಬಾವ್ರು ಬಂದಿರೋದೇ ಅಸಂಭವ ಸಂಭವ ಮಾಡ್ಸೋಕ್ಕೆ. ಪವಿತ್ರತೆ ಪ್ರವೃತ್ತಿಯಲ್ಲಿದ್ದು ಯಾರು ಸಂಭವ ಅಂದ್ಕೊಂಡ್ಬಿಟ್ರೋ, ಋಷಿಮುನಿಗಳು ಹೇಳಿದ್ರು ಅಯ್ಯೋ ಇದೆಲ್ಲ ಆಗದೇ ಇರೋ ಕತೆ, ಇವ್ರದೆಲ್ಲ ಭ್ರಮೆ ರೀ ಅಂತ. ಬಟ್ ಬಾಬಾ ಮಾಡಿಸ್ತಿದ್ದಾರಲ್ಲ, ಇಷ್ಟು ಜನ ಮಕ್ಕಳು ಪವಿತ್ರತೆಯ ಧಾರಣೆ ಮಾಡ್ಕೊಂಡು ನಡೀತಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಅಲ್ಲ. ಹಂಗೆ ಬಾಬಾ ಹೇಳೋದು ಈ ನವೀನತೆಯನ್ನು ಹೆಂಗೆ ತೋರಿಸಿ ಅಂದರೆ, ಈಗ ಒಳ್ಳೆ ಓದೋ ಮಕ್ಕಳೇನು ಮಾಡ್ತಾರೆ, ತನ್ನ ಸಬ್ಜೆಕ್ಟ್ಸಲ್ಲಿ ನಾನು ಯಾವ್ಯಾವುದ್ರಲ್ಲಿ ವೀಕ್ ಇದ್ದೀನಿ, ಯಾವುದ್ರಲ್ಲಿ ಸರಿ ಇದ್ದೀನಿ, ಪರ್ಸೆಂಟೇಜ್ ಏನು, ನಾನು ಅದನ್ನು ಹೆಂಗೆ ಗ್ಯಾಲಪ್ ಮಾಡಬೇಕು, ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋತಾರೆ. ಸುಮ್ಮನೆ ಏನೋ ಬಿಟ್ಬಿಡಲ್ಲ ಅವರು. ಎಲ್ಲಿ ವೀಕ್ ಇದ್ದೀನಿ ಅಲ್ಲಿ ಟ್ಯೂಷನ್ ತಗೋತಾರೆ, ಇಲ್ಲ ಬರೀತಾರೆ, ಓದ್ತಾರೆ, ಅದು ತನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ, ಏನೇನೋ ಮಾಡ್ತಾರಲ್ಲ. ಹಂಗೆ ಬಾಬಾ ಹೇಳ್ತಾರೆ, ನೀವು ಮಕ್ಕಳನ್ನು ಏನು ಮಾಡ್ತಿದ್ದೀರ ಮಕ್ಕಳೇ, ನೋಡ್ತಾ ಇದ್ದೀರಾ. ಈಗ ಬೆಳಗ್ಗೆ ಮುರುಳಿಯಲ್ಲಿ 4 ಸಬ್ಜೆಕ್ಟು, 4 ಸಬ್ಜೆಕ್ಟಲ್ಲಿ ಯಾವ್ಯಾವ ಸಬ್ಜೆಕ್ಟಲ್ಲಿ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು, ಎಷ್ಟು ಸಮಯ ಜ್ಞಾನದ ಆಳ ಡೆಪ್ತಲ್ಲಿ ಯಾವ್ಯಾವ ವಿಷಯ ಅರ್ಥ ಮಾಡ್ಕೊಂಡೆ ಇವತ್ತು. ನಿಮಗೆ ಗೊತ್ತಿರ್ಬೋದು, ಬಟ್ ಗೊತ್ತಿರೋದು ಅನುಭವದಲ್ಲಿ, ರಿಯಲೈಸೇಷನಲ್ಲಿ ಎಷ್ಟು ತಂದೆ, ಚಿಂತನೆ ಮಂಥನ ಎಷ್ಟು ನಡೀತು, ಅದರಲ್ಲಿ ಯೋಗದ ಬಗ್ಗೆ ಏನು ಹೇಳಿದ್ರು ಅದ್ರ ಥರ ಅಭ್ಯಾಸ ಎಷ್ಟು ಮಾಡಿದೆ, ಬಾಬಾ ನೆನಪಲ್ಲಿ ಎಷ್ಟು ಕೂತ್ಕೊಂಡೆ ಬಾಬಾ ಅಂತ. ಧಾರಣೆ ಯಾವ್ಯಾವ ಗುಣಗಳು ಇವತ್ತು ಹೇಳಿದ್ರು. ಮೀಟಾ ಬನೋ ಅಂತಾರೆ, ಕೆಲವು ಸಾರಿ ಧೀರ್ಯವತ್ ಬನೋ ಅಂತಾರೆ, ಕೆಲವು ಸಾರಿ ಬಾಬಾ ಹೇಳ್ತಾರೆ ಸಾಕ್ಷಿಯಾಗಿರಿ ಮಕ್ಕಳೇ ಅಂತಾರೆ. ಏನೇನು ಹೇಳ್ತಾರೆ, ಅದರ ಅಭ್ಯಾಸ, ಅದರ ಸ್ವರೂಪ, ಅದರ ಚಿಂತೆ. 4 ಸಬ್ಜೆಕ್ಟಿಗೆ 4 ಮಾತು ಇಟ್ಕೊಳ್ರಪ್ಪ, ಹೋಗ್ಲಿ 20 ಮಾತು ಬೇಡ, ಅಷ್ಟು ಮಾಡೋಕ್ಕಾಗಲ್ವಾ? ಇನ್ನೇನು ಪ್ರೀತಿ ಇದೆ ಬಾಬಾವ್ರ ಮೇಲೆ, ಏನು ರೆಗಾರ್ಡ್ ಇದೆ? ಕೇಳ್ಬಿಟ್ಟು ಚೆನ್ನಾಗಿತ್ತು ಮುರುಳಿ ಪಕ್ಕದಲ್ಲಿ ಇಟ್ಬಿಡ್ರಿ, ಇದೆಲ್ಲ ಬಾಬಾ ಒಪ್ಪಲ್ಲ. ಅಂದರೆ ನಾನು ನನ್ನನ್ನು ಸ್ಟೂಡೆಂಟ್ ಅಂದ್ಕೊಳ್ತಿಲ್ಲ. ಈಗ ಸ್ಟೂಡೆಂಟ್ ಅಂದ್ಕೊಂಡ್ರೆ ಸ್ಟೂಡೆಂಟ್ಗೆ ಅವ್ರ ಟೀಚರ್ ಓದಿಸಿದ್ದೇ ತಲೆ ಒಳಗಡೆ ಇರುತ್ತೆ, ಬೇರೆದು ಬರಲ್ಲ. ಅವ್ರ ತಂದೆ ತಾಯಿ ಏನು ಹೇಳಿದ್ರು ಇಲ್ಲ ನಮ್ಮ ಟೀಚರ್ ಹಿಂಗೆ ಹೇಳಿರೋದು ಅಂತಾರವರು. ಆ ಟೀಚರ್ ಕಥೆನೇ ಇರುತ್ತೆ ಹೊರತು ಇನ್ನೊಂದಿರಲ್ಲ. ನನಗೆ ಇಡೀ ದಿನ ನಮ್ಮ ಟೀಚರ್ ಏನು ಹೇಳಿದ್ರು, ಯಾಕೆಂದರೆ ನಮ್ಮ ಟೀಚರ್ ಓದಿಸೋದು 1 ಗಂಟೆ, ಅಭ್ಯಾಸ ಆ್ಯಂಡ್ ಪೇಪರ್ ತೊಗೊಳಕ್ಕೆ 23 ಗಂಟೆ. ಎಷ್ಟು ಮಾಡ್ತಿದ್ದೀನಿ ಪೇಪರ್ ಓದ್ಕೊಂಡು ರಿಸಲ್ಟ್ ಏನು ಕೊಡ್ತಿದ್ದೀನಿ ಟೀಚರ್ಗೆ. ಫೇಲಾಗಿರೋ ಸ್ಟೂಡೆಂಟ್ ನೋಡಿದ್ರೆ ಟೀಚರ್ಗೆ ಅವಮಾನ, ಅಯ್ಯೋ ಈತ ನನ್ನ ಹೆಸರೇ ಕೆಡಿಸ್ಬಿಡ್ತಾನೆ ಅಂತ.
ಅದೆಲ್ಲ ಯೋಚನೆ ಮಾಡ್ತೀವ. ಆ್ಯಸ್ ಎ ಸ್ಟೂಡೆಂಟ್ ನಮ್ಮ ಮನೋದೇಶ ಏನು? ಏನಂತೀರಾ? ಈಶ್ವರೀಯ ವಿಶ್ವವಿದ್ಯಾಲಯ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋದು. ಟೋಟಲ್ ರಿಸಲ್ಟ್ ನೋಡ್ಕೊಳ್ಳಿ ಮಕ್ಕಳೇ, ಅದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟಿನ ಪರ್ಸೆಂಟೇಜ್ ನೋಡ್ಕೊಳ್ರಪ್ಪ ಅಂತ ಹೇಳ್ತಿದ್ದಾರೆ, ಅದು ಹೇಳ್ಕೊಡ್ತಿದ್ದಾರೆ. ಮತ್ತು ಯಾವ್ಯಾವ ಮಾತಲ್ಲಿ ಉನ್ನತಿ ಪಡ್ಕೊಳ್ತಾ ಇದ್ದೀನಿ, ಯಾವ ಪುರುಷಾರ್ಥದ ಆಧಾರದ ಮೇಲೆ ಉನ್ನತಿ ಆಯಿತು, ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಇದ್ದೀನಿ, ಎಲ್ಲ ಲೆಕ್ಕ ತೆಗಿರಿ. ಇವತ್ತು ನಾನು ಒಂದು ಸಬ್ಜೆಕ್ಟಲ್ಲಿ ಪುರುಷಾರ್ಥ ಮಾಡಿ ಪಾಸಾದೆ ತಿಳ್ಕೊಳ್ಳಿ, ನೋಟ್ ಮಾಡ್ಕೋಬೇಕು. ಇವತ್ತು ನಾನು ಯಾವ ಪಾಯಿಂಟ್ ಇಟ್ಕೊಂಡು ನಾನಿವತ್ತು ಖುಷಿಯಾಗಿದ್ದೆ, ಯಾವ ಪಾಯಿಂಟ್ ಇಟ್ಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದೆ, ಯಾವ ಪಾಯಿಂಟ್ ಇಟ್ಕೊಂಡು ನನ್ನ ಮನಸ್ಸಲ್ಲಿ ಇವತ್ತು ಯಾರ ಬಗ್ಗೆ ಏನು ವ್ಯರ್ಥ ಸಂಕಲ್ಪ ನಡೀಲಿಲ್ಲ, ಅದೆಲ್ಲ ನೋಟ್ ಆಗಬೇಕು, ಅದು ಕಂಟಿನ್ಯೂ ಆಗಬೇಕು. ಯಾವ ಸಬ್ಜೆಕ್ಟ್ ಇವತ್ತು ಯೋಗಕ್ಕೆ ಟೈಮೇ ಕೊಡಲಿಲ್ವಾ ಅಥವಾ ಚಿಂತನೆಗೆ ಟೈಮ್ ಕೊಡಲಿಲ್ಲ, ನೋಟ್ ಮಾಡಬೇಕು. ಯೋಗದಲ್ಲಿ ವೀಕ್ ಇದ್ದೀನಿ ಅಥವಾ ಜ್ಞಾನದಲ್ಲಿ ಹೆಂಗಿದ್ದೀನಿ, ಇದಲ್ವಾ ಸ್ಟೂಡೆಂಟ್ ಅಂದರೆ ಓದೋದು, ಬರೆಯೋದು, ತಂದು ಮಾರ್ಕ್ಸು. ಯೋಚನೆ ಮಾಡಬೇಕಲ್ವಾ? ಲೆಕ್ಕ ತೆಗಿರಿ ಅಂತಿದ್ದಾರೆ ಬಾಬಾ, ಟೀಚರ್ ಆಗಿ ಆರ್ಡರ್ ಮಾಡ್ತಿದ್ದಾರೆ. मुबारक भी बाप दादा सदैव देते क्योंकि सृष्टि का बड़ा दिन तो यही है ना। प्रकृति दासी होती है परंतु उदासी के कभी दासी न बनना, और दास बनने की निशानी होती है उदासी। किसी न किसी संस्कार स्वभाव के दास बनते हो तो उदास होते। ಎಂಥ ಪ್ರೀತಿಯ ಮಾತು ನಮ್ಮ ತಂದೆದು. ಏನು ಹೇಳ್ತಾರೆ? ಮಕ್ಕಳೇ, ನೀವು ಪುರುಷಾರ್ಥ ಮಾಡಿದರೆ, ಈಗ ಚೆನ್ನಾಗಿ ಪುರುಷಾರ್ಥ ಮಾಡೋ ಮಕ್ಕಳು, ರ್ಯಾಂಕ್ ಬರೋ ಮಕ್ಕಳು ನೋಡಿದ್ರೆ ಟೀಚರು ಶಬಾಷ್ 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 ಅಂತಿರ್ತಾರೆ ನೋಡಿ ಕ್ಲಾಸಲ್ಲಿ. ಮುಂದೋಗಪ್ಪ ಕಿಪಿಟಪ್ ಅಂತಿರ್ತಾರೆ, ಖುಷಿ ಆಗ್ತಿರ್ತಾರೆ ಆ ಮಕ್ಕಳು ನೋಡಿಕೊಂಡು. ಅದಕ್ಕೆ ಬಾಬಾ ಹೇಳೋದು, ಅರೇ ಮಕ್ಕಳೇ, ಇದು ಪ್ರಕೃತಿ ದಾಸಿ ಮಾಡ್ಕೊಳ್ಳೋ ಟೈಮ್ ನಿಮ್ಮದು. ಅಂದ್ರೇನು? ಏನು ದೇಹಾಭಿಮಾನದ ಸ್ವಭಾವ ಸಂಸ್ಕಾರಗಳಿದೆ, ಪ್ರಕೃತಿಗತ ರಾಂಗ್ ಸಂಸ್ಕಾರಗಳು ಬಂದಿದೆ, ಅವನ್ನೆಲ್ಲ ನಿಮ್ಮ ವಶ ಮಾಡ್ಕೊಳ್ಳಿ. ಇಂದ್ರಿಯಗಳು ನಿಮ್ಮ ವಶ ಮಾಡ್ಕೊಳ್ಳಿ. ಹಳೆ ಸಂಸ್ಕಾರ ಇಂದ್ರಿಯಗಳ ಥ್ರೂ ಕೆಲಸ ಮಾಡೋಕ್ಕೆ ಬಿಡಬೇಡಿ. ಇಂಥ ಟೈಮಲ್ಲಿ ನೀವು ಪ್ರಕೃತಿ ನಿಮ್ಮ ದಾಸಿ, ನೀವು ದಾಸಿಗೆ ಹೋಗಿ ದಾಸಿ ಆಗೋದು ಚೆನ್ನಾಗಿದೆಯಾ ಮಕ್ಕಳೇ? ಎಂಥ ರಿಯಲೈಸೇಷನ್ ಪಾಯಿಂಟು. ನನ್ನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಾನು, ನೀವು ಹೋಗಿ ದಾಸಿಗೆ ದಾಸಿ ಆಗೋ ಚೆನ್ನಾಗಿದೆಯಾ? ಯಾರು ದಾಸಿಗೆ ದಾಸರಾಗ್ತಾರೆ, ಅರ್ಥಾತ್ ಯಾವುದೇ ಹಳೆಯ ಸ್ವಭಾವ ಸಂಸ್ಕಾರಗಳ ಅಧೀನತೆ ಅಂದರೆ ದಾಸತ್ವ, ಅದನ್ನು ಬಿಡಲ್ಲ. ಈಗ ಕ್ರೋಧ ಇದೆ, ಕ್ರೋಧ ಬಿಡಲ್ಲ. ಆಲಸ್ಯ ಇದೆ, ಆಲಸ್ಯ ಬಿಡಲ್ಲ. ಇಲ್ಲ ಹುಡುಗಾಟಿಕೆ ಇದೆ, ಅಯ್ಯೋ ಒರೆಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಬಾಬಾ ಹೇಳ್ತಾ ಇರ್ತಾರೆ, ಮಾಡ್ತೀನಿ ನಾನೇನು ಮಾಡಲ್ಲ ಅಂತ ತಳ್ಳೋದದು. ಇದು ಏನು, ಈ ದಾಸತ್ವ ನಿಮ್ಮನ್ನು ಯಾವಾಗಲೂ ಉದಾಸರನ್ನಾಗಿಡುತ್ತೆ. ಆ ಖುಷಿ ಇರಲ್ಲ ಒಳಗಡೆ. ಬಾಬಾ ಹೇಳ್ದಂಗೆ ಕೇಳಿ ಒಂದು ದಿವಸ ಎಷ್ಟು ಆನಂದ ಇರುತ್ತೆ. ಬಾಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಇದೆಲ್ಲ ಮಾಡಿಸ್ತಿದೆಯಲ್ಲ ನನ್ನ ಹತ್ರ ಅಂತ. ಅರ್ಥ ಆಯ್ತಾ? ಉದಾಸ್ ಅಂದರೆ ದಾಸಾತ್ಮ. ಸತ್ಯುಗದಲ್ಲಿ ಇಂದ್ರಿಯಗಳ ಅಥವಾ ಸಂಸ್ಕಾರ ಸ್ವಭಾವಗಳ ದಾಸತ್ವ ಅಧೀನರಾಗೋದಂದರೆ ಪದವಿ, ದಾಸ ಪದವಿ. ಯಾಕೆಂದ್ರೆ ಅದು ಉದಾಸವಾಗಿಡುತ್ತೆ. ಇದೆಲ್ಲ ಒಂದು ಮುರುಳಿಯಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಎಚ್ಚರ ಅಂತಾರೆ ಬಾಬಾ. ಸಭಿ ಇಸ್ ಸಮಯ ಜಿಸ್ ಏಕ್ ಹಿ ಲಗನ್ ಏಕ್ ಹಿ ಸಂಕಲ್ಪ ಮೇ ಬೈಠೆ ಹುए हो वो एक ही संकल्प लगन कौन सी। बाप दादा का आवाहन करना व बाप बच्चे का मिलन का मेला मनाना। जब सर्वशक्तिवान बाप का आवाहन स्नेह और दृढ़ संकल्प से कर सकते हो तो क्या स्वयं में जिस शक्ति की कमी या कमज़ोरी महसूस करते हो उस शक्ति का अपने में आवाहन नहीं कर सकते हो। ಕೇಳಿದ್ರೆ ಏನು ಹೇಳ್ತಿದ್ದಾರೆ ಬಾಬಾ? ಈಗ ಮಧುಬಂದಲ್ಲಿ ಹೋದರೆ ಬಾಬಾ ಬಂದ್ಬಿಡು ಅಂತ ಕೂತಿರ್ತೀರಾ, ನನ್ನನ್ನು ಆವಾಹನೆ ಮಾಡ್ತೀರಾ. ಡೆಫಿನೆಟ್ಲಿ ನೀವು ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನನ್ನನ್ನು ಹೆಂಗೆ ಆವಾಹನೆ ಮಾಡ್ತಿರೋ, ಸರ್ವಶಕ್ತಿವಂತನನ್ನು ಸಂಕಲ್ಪಗಳನ್ನು ಮಾಡ್ತಿರೋ, ದೃಢ ಸಂಕಲ್ಪ ಮಾಡ್ತಿರೋ, ಬಾಬಾ ನಾನು ಮೀಟ್ ಮಾಡಲೇಬೇಕು, ನೀನು ನನ್ನನ್ನು ನೋಡಲೇಬೇಕು ಅಂತಲೂ ಕೆಲವ್ರು ಕೂತ್ಕೋತಾರೆ. ಅದೇ ಥರ ಅನುಭವ ಆಗುತ್ತೆ, ದೃಷ್ಟಿ ಸಿಗುತ್ತೆ, ಶಕ್ತಿ ಅನುಭವ ಆಗುತ್ತೆ. ಹೆಂಗೆ ನನ್ನ ಮಿಲನದ ಪ್ರತಿ ನಿಮ್ಮ ಸಂಕಲ್ಪ ಇದೆಯೋ ದೃಢವಾಗಿ,
ಹಂಗೆ ಸ್ವಯಂನಲ್ಲಿ ಯಾವ ಶಕ್ತಿಯ ಕೊರತೆ ಇದೆಯೋ, ಯಾವ ನಿರ್ಬಲತೆಗಳ ರಿಯಲೈಸೇಷನ್ ಇದೆಯೋ, ಆ ಶಕ್ತಿಯನ್ನು ತನ್ನಲ್ಲಿ ಆವಾಹನೆ ಮಾಡೋಕ್ಕಾಗಲ್ವಾ? ಅಥವಾ ಯಾವ ಗುಣದ ಕೊರತೆ ಇದೆಯೋ ಆ ಗುಣದ ಆವಾಹನೆ ಮಾಡೋಕ್ಕಾಗಲ್ವಾ? ಏನಂತ ಕೇಳ್ತಿದ್ದಾರೆ ಬಾಬೂರು. ಆ ಗುಣ ಶಕ್ತಿಯನ್ನು ಆವಾಹನೆ ಮಾಡಿದ್ರೆ ಮಾಸ್ಟರ್ ಸರ್ವಶಕ್ತಿವಾನ್ ಪೊಸಿಷನಲ್ಲಿ ಕೂತ್ಕೊಂಡು, ಈಗ ನಿಮಗೆ ಸಹನಶೀಲತೆ ಬೇಕು ಅಥವಾ ಅಳವಡಿಸ್ಕೊಳ್ಳೋ ಶಕ್ತಿ ಬೇಕು, ಏನು ಬೇಕೋ ಅದನ್ನು ಆವಾಹನೆ ಮಾಡಿದ್ರೆ ಆ ಶಕ್ತಿಗಳು ಬಂದ್ಬಿಡುತ್ತೆ. ಬಟ್ ಆತ್ಮ ಸ್ವರೂಪದಲ್ಲಿದ್ದು ಬಾಬಾವರ ಮಡ್ಲಲ್ಲಿ ಆ ಸ್ವಮಾನದಲ್ಲಿದ್ದು ಆರ್ಡರ್ ಮಾಡಿದಾಗ ಬರುತ್ತೆ. जब बाप को अव्यक्त से व्यक्त बनाते हो, ಕೇಳ್ರಿ, बना सकते हो केवल याद से और स्नेह के बल से, अधिकार प्राप्त होने के बल से और समीप संबंध के बल से, तो ऐसे ही हर शक्ति को व स्वयं को व्यक्त से अव्यक्त नहीं बना सकते. ಅಂದರೆ ಏನಕ್ಕೆ ಇದು ಉತ್ತರ? ನಿಮ್ಮಲ್ಲಿರೋ ಸ್ವಭಾವ ಸಂಸ್ಕಾರಗಳನ್ನು ತೆಗೆಯೋದು ಎಷ್ಟು ಈಸಿ, ಅದರ ದಾಸತ್ವ ಯಾಕೆ ನಿಮಗೆ? ಮಕ್ಕಳೇ, ನೀವು ಪ್ರಕೃತಿಯನ್ನು ದಾಸಿ ಮಾಡ್ಕೊಳ್ಳೋರು, ರಾಜರು. ನೀವು ಬಾಬನಿಂದ ಆಯಾ ಗುಣಶಕ್ತಿಗಳನ್ನು ಆವಾಹನೆ ಮಾಡಿ ನೀವು ತುಂಬ್ಕೊಳ್ಳೋಕ್ಕಾಗಲ್ವಾ? ಯಾವಾಗ ನೀವು ನನ್ನನ್ನು ಅವ್ಯಕ್ತನನ್ನು ವ್ಯಕ್ತದಲ್ಲಿ ಕರ್ಕೊಂಡು ಬರ್ತೀರಾ, ನಿಮ್ಮ ಸ್ನೇಹದ ಬಲದಿಂದ, ನೆನಪಿನ ಬಲದಿಂದ, ತಂದೆಯ ಸಮೀಪ ಸಂಬಂಧದ ಬಲದಿಂದ, ಅಧಿಕಾರದ ಬಲದಿಂದ, ನಮ್ಮಪ್ಪ ಅನ್ನೋದು ಇದೆಯಲ್ಲ, ಬಾಬಾ ನೀನು ನನ್ನ ತಂದೆ, ನಮ್ಮ ತಾಯಿ, ನನ್ನ ಟೀಚರು, ಬಂದ್ಬಿಡು ಕೆಳಗಡೆ, ಬಂದ್ಬಿಡ್ತಾರೋ ಇಲ್ವೋ? ಅದಕ್ಕೆ ಬಾಬಾ ಹೇಳೋದು, ಇದೆಲ್ಲ ನಿಮ್ಮ ಹತ್ರ ಶಕ್ತಿಗಳಿದೆ, ಅಧಿಕಾರದ ಬಲ ಇದೆ, ಸ್ನೇಹದ ಬಲ ಇದೆ, ಬಾಬನ ಸಂಬಂಧದ ಬಲ ಇದೆ, ಎಲ್ಲ ಬಲಗಳಿದೆ. ಸೊ ಅಂದಾಗ ನಿಮ್ಮನ್ನು ನೀವು ಒಂದು ಪ್ರತಿ ಶಕ್ತಿಯನ್ನು ನಿಮ್ಮಲ್ಲಿ ಆವಾಹನೆ ಮಾಡಿ ತುಂಬ್ಕೊಳಕ್ಕಾಗಲ್ವಾ? ಇನ್ನೊಂದು, ಸ್ವಯಂವನ್ನು ಈ ಹಳೇ ಶರೀರ ತ್ಯಾಪೆ ಹಾಕಿರೋದು, ಇದರಿಂದ ನ್ಯಾರ ಅವ್ಯಕ್ತನಾಗಕ್ಕಾಗಲ್ವ? ನೀವು ನನ್ನಿಂದ ಶಕ್ತಿ ತಗೊಂಡು ಇಷ್ಟು ಮಾಡೋಕ್ಕಾಗಲ್ವ ಮಕ್ಕಳೇ? ತಿರ್ಗ ಶರೀರದ ಇಂದ್ರಿಯಗಳ ಅಧೀನತೆ ಬೇಕಾ? ಆ ದೇಹ ಬಾನನೇ ಚೆನ್ನಾಗಿ ಅನಿಸುತ್ತಾ? ಪಂಜರನೇ ಇಷ್ಟನಾ? ಬಂದು ಕೂತ್ಕೋತಿರಲ್ಲ ಕೆಳಗಡೆ, ಬರೀ ಬಂದು ಕೂತ್ಕೊಳ್ಳೋದೇನು? ಆ ಸಂಸ್ಕಾರಗಳ ಅವತಾರಗಳು, ಹಳೆಯ ಸಂಸ್ಕಾರಗಳ ಅವತಾರ, ಕರ್ಮದಲ್ಲಿ, ಮಾತಲ್ಲಿ, ನೋಡೋದ್ರಲ್ಲಿ, ಕೇಳೋದ್ರಲ್ಲಿ, ಸಂಬಂಧ ಸಂಪರ್ಕದಲ್ಲಿ ಬರುವಾಗ ಏನೇನು ಅವತಾರಗಳು, ರಾವಣನ ಅವತಾರಗಳಲ್ಲ ಅವೆಲ್ಲ. ಸಾಕಾರ ಮುರಳಿ ಶಬ್ದಗಳು ಹಾರ್ಡಾಗಿದೆ ಕೇಳೋಕ್ಕೆ, ಬಟ್ ಬಾಬಾ ಹೇಳೋದು ರಿಯಲ್ ಅಲ್ಲ. ನಾನು ಹೇಳ್ದಂಗೆ ಕೇಳೋದು ಬಿಟ್ಟರೆ ರಾವಣ ಆಡಿಸ್ದಂಗೆ ಆಡ್ತಿರಲ್ಲ ಮಕ್ಕಳೇ ಅಂತಾರಲ್ಲ, ಅದು ನಮಗೆ ನಾಚಿಕೆ ಆಗಬೇಕಲ್ಲ. ಹೊಲಸು ರಾವಣ ಹಿಂಗೆ, ಬಾಬಾ ಎಲ್ಲಿ? ಆ ತಿರಸ್ಕಾರ ಬರಬೇಕಲ್ಲ ರಾವಣನ ಸಂಸ್ಕಾರಗಳ ಪ್ರತಿ. ಅದು ಹೊಲಸಿಗೆ ಕೈ ಹಾಕ್ತಾರೆ ಯಾರಾದರೂ? ಬುದ್ಧಿನೇ ಅದರಲ್ಲಿ ಇದ್ರೆ ಹೆಂಗಿರುತ್ತೆ? ನಫರತಾನ ಚೈ ಅಂತಾರೆ ಬಾಬಾವ್ರ ಸಾಕಾರ ಮುರಳಿಯಲ್ಲಿ. ಸೊ ನಾವೇನು ಮಾಡ್ತಿದ್ದೀವಿ? ಅದಕ್ಕೆ ಹೇಳ್ತಿದ್ದಾರೆ, ಏನೇನು ಬಲ, ಏನೇನು ತಾಕತ್ತಿದೆ ನಿಮ್ಮ ಹತ್ರ, ಈಶ್ವರನನ್ನೇ ಕೆಳಗೆ ತರ್ತಿರಲ್ಲ ಮಕ್ಕಳೇ. ನಿಮ್ಮ ಲಗನ್ನಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ಅಧಿಕಾರದ ಬಲ, ಸಂಬಂಧಗಳ ಅಧಿಕಾರ, ಈ ಎಲ್ಲ ನಿಮ್ಮ ಹತ್ರ ಇಷ್ಟೆಲ್ಲ ಬಲ ಇದೆ. ನನ್ನಿಂದ ಶಕ್ತಿಗಳ ಆವಾಹನೆ ಮಾಡ್ಕೊಂಡು ನಿಮಗೇನು ಬೇಕೋ ಮಾಡ್ಕೊಂಡು ಅವ್ಯಕ್ತರಾಗಕ್ಕಾಗಲ್ವಾ ಅಂತ ಕೇಳ್ತಾ ಇದ್ದಾರೆ. जब बाप को अव्यक्त से व्यक्त में लाना सहज है, तो स्वयं को अव्यक्त बनाना मुश्किल है क्या? ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೇಲೆ ಮನೆಯಲ್ಲಿ ಕೂತ್ಕೊಂಡಿದ್ದೀರಲ್ಲ, ಬಾಬನ ಎದುರಿಗೆ ಕೂತಿದ್ದೀರಾ, ಎಲ್ಲಿ ಕೂತಿದ್ದೀರಾ? ಅಥವಾ ಇನ್ನೊಂದು ಲೋಕಕ್ಕೆ ಕೇಳ್ತಾ ಓಡೋಗಲ್ಲ ತಾನೇ ಟಕ್ಕಂತ? ಮನಸ್ಸು ಬುದ್ಧಿ ಜಿರಿಂಬೆ ಇದ್ದಂಗೆ ಟಪ್ಪಂತ ಎಲ್ಲೋ ಆಚೆ ಹೊಟ್ಟೋಗ್ಬಿಡ್ತದೆ, ಏನೋನೇನು ಬಂದುಬಿಡುತ್ತೆ. ಹಂಗೆ ಮಾಡ್ತಿಲ್ಲ ತಾನೆ ಬಾಬಾ ಹೇಳೋದು. ನೀವು ಅವ್ಯಕ್ತ ತಂದೆ ಪರಮಾತ್ಮನನ್ನು, ನಿರಾಕಾರನನ್ನು ವ್ಯಕ್ತ ಪ್ರಪಂಚದಲ್ಲಿ, ವ್ಯಕ್ತ ಶರೀರದಲ್ಲಿ ತರ್ತೀರಾ. ಅರೆ ಮಕ್ಕಳೇ, ನೀವು ನಿಮ್ಮನ್ನು ನೀವು ವ್ಯಕ್ತದಿಂದ ಅವ್ಯಕ್ತ ಮಾಡ್ಕೊಳಕ್ಕಾಗಲ್ವಾ? ನಿಮ್ಮ ಹತ್ರ ಇಷ್ಟು ಶಕ್ತಿ ಇದೆ, ಇಷ್ಟು ಪವರ್ಸ್ ಇದೆ,
ಏನು ಮಾಡ್ತಾ ಇದ್ದೀರಾ ಅಂತ ಏನೋ ಮಿರರ್ ಇಡ್ತಿದ್ದಾರೆ ಎದುರುಗಡೆ, ನೀವು ಯಾರು, ನೀವೇನು ಮಾಡ್ತಿದ್ದೀರಾ ನೋಡ್ರಪ್ಪ ಅಂತ. पुराने जमाने की कहानियाँ प्रसिद्ध है, कथे ಹೇಳ್ತಿದ್ದಾರೆ बाबा. तो ताली बजाने से वस्तु व्यक्ति हाजिर होते थे, परियां प्रत्यक्ष हो जाती थी. ये परियों की कहानी प्रसिद्ध है. ये कहानियाँ किन के बारे में है? ज्ञान परियां तीनों लोकों में उड़ने वाली ये परियां कौन सी, अपने को समझते हो? ज्ञान और याद दोनों पंख लगे हुए हैं ना. आप ज्ञान और याद के बल से एक सेकंड अर्थात इन पंखों के आधार से साकार लोक से निराकार लोक तक पहुंच जाते हो ना. ऐसे फरिश्ते समान परियों को एक सेकंड में जिस शक्ति की आवश्यकता हो संकल्प किया और आवाहन किया, वो शक्ति स्वरूप में आ जाए, ऐसी ताली बजाते हो. संकल्प की ताली बजाते हो. ಹಿಂದೆ ಕತೆಗಳು ಪ್ರಸಿದ್ಧವಾಗಿದೆ, ರಾಜರ ಕತೆಗಳಲ್ಲಿ ಅವರು ಕ್ಲ್ಯಾಪ್ ಹಾಕಿದ ತಕ್ಷಣ ಆ ಏಂಜಲ್ಸ್ ಬಂದ್ಬಿಟ್ಟು ಅವ್ರಿಗೇನು ಬೇಕೋ ವಸ್ತು ವೈಭವ, ಅವ್ರಿಗೇನು ಬೇಕೋ ಅದು ಕೊಟ್ಬಿಟ್ಟು ಹೊಟ್ಟೋಗ್ಬಿಡ್ತಾ ಇತ್ತು. ಇವೆಲ್ಲ ಫೇಮಸ್ ಇದೆ, ನಡೀತೋ ಬಿಡ್ತೋ ಅದು ಬೇರೆ ವಿಷಯ. ಬಾಬಾ ಹೇಳ್ತಿರೋದು ಇದೆಲ್ಲ ಯಾರ್ದು, ರಿಯಲ್ ಏಂಜಲ್ಸ್ ಯಾರು, ಕತೆಗಳು ಯಾರ್ದಿದೋ, ಇದೆಲ್ಲ ನಿಮ್ಮ ಕತೆಗಳಲ್ವಾ. ಜ್ಞಾನ ಯೋಗದ ರೆಕ್ಕೆಗಳನ್ನು ಇಟ್ಕೊಂಡು ಮೂರೂ ಲೋಕಗಳಲ್ಲಿ ಹಾರ್ತಕ್ಕಂಥ ಮಕ್ಕಳಲ್ವ ನೀವು. ಮನುಷ್ಯಾತ್ಮರಿಗೆ ಏನು ಬೇಕೋ ಅದನ್ನು ಕೊಡ್ತಕ್ಕಂಥವ್ರಲ್ವ. ನಿದ್ದೆ ಮಾಡ್ತಿರೋ ಕೊಡೋದು ನೋಡ್ತಿರೋ ವಿಶ್ವದ ಆತ್ಮಗಳಿಗೆ. ಏನು ಮಾಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ಏನಂತೀರ ಮನೇಲಿ ಕೂತ್ಕೊಂಡು? ಏನು ಬಾಬುವ್ರೇನು ಹಾಡಾಡ್ತಿದ್ದಾರ ನಿದ್ದೆ ಮಾಡೋಕ್ಕೆ? ಇಷ್ಟು ಆಳದ ಜ್ಞಾನ ಹೇಳುವಾಗ ನಿದ್ದೆ ಹೆಂಗೆ ಬರುತ್ತೆ? ಎಚ್ಚರ ಅಂತಾರೆ ಬಾಬಾ. ಅಯ್ಯೋ ನನ್ನ ಏನು ಪರಿಗಳೇ, ನನ್ನ ದೇವತೆಗಳೇ ಅಂತ ಇದ್ದಾರೆ, ಹಾರೋ ಮಕ್ಕಳೇ ಅಂತ. ಮೂರು ಲೋಕಗಳಲ್ಲಿ ಜ್ಞಾನದ ಪರಿಗಳು, ಏನೋ ಜ್ಞಾನದ ಏಂಜಲ್ಸು ನೀವು. ಸದಾ ಜ್ಞಾನ ಯೋಗದ ರೆಕ್ಕೆ ಹಿಡ್ಕೊಂಡು ಮೂರು ಲೋಕದಲ್ಲಿ ಹಾರ್ತಕ್ಕಂಥವ್ರು. ನಿಮ್ಮನ್ನು ನೀವು ಏನಂತೀರ? ಹಾರೋ ಏಂಜಲ್ ಅಂತಿರೋ. ಏಂಜಲ್ ಅನ್ನೋದು ಎಷ್ಟು ಶ್ರೇಷ್ಠ ಶಬ್ದ, ಸೂಕ್ಷ್ಮ ದೇವತಾ ವರದಾನ ಸ್ವರೂಪ ಅಂತಲ್ವಾ. ದೇವತೆಗಳು ಹೆಂಗೆ ಯಾರು ಕರೆದ್ರೆ ಅಲ್ಲಿ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆಲ್ಲ ಕೊಟ್ಟು ಹೋಗುವಂಥವ್ರನ್ನು ತೋರಿಸ್ತಾರೆ. ಅಂದಾಗ ನೀವು ಮೂರು ಲೋಕದಲ್ಲಿ ಒಂದು ಸೆಕೆಂಡಲ್ಲಿ ಸಾಕಾರ ಲೋಕದಿಂದ ನಿರಾಕಾರ ಲೋಕ ಇಲ್ಲ ಸೂಕ್ಷ್ಮ ಲೋಕಕ್ಕೆ ಹೋಗೋಕ್ಕೆ ಸೆಕೆಂಡಲ್ಲಾಗುತ್ತೆ. ಹಂಗೆ ಎಷ್ಟು ಚೆನ್ನಾಗಿ ಕೇಳ್ತಾರೆ ನೋಡ್ರಿ. ನೀವು ಒಂದು ಸೆಕೆಂಡಲ್ಲಿ ಯಾವ ಶಕ್ತಿ ಬೇಕೋ ಅದನ್ನು ಆವಾಹನೆ ಮಾಡಿ ಅದರ ಸ್ವರೂಪ ಆಗೋಕ್ಕಾಗಲ್ವಾ? ಲೋಕ ಟ್ರಾವೆಲ್ ಮಾಡೋರಿಗೆ ಒಂದು ಶಕ್ತಿ ತೊಗೊಂಡು ಅದರ ಸ್ವರೂಪ ಆಗಿ ನಿಮ್ಮ ಹಳೆ ಸ್ವಭಾವ ಸಂಸ್ಕಾರ ಸಮಾಪ್ತಿ ಮಾಡೋಕ್ಕಾಗಲ್ವಾ? ಒಂದು ಬಾಬನ ಹತ್ರ ಗುಣ, ಯಾವ ಗುಣ ಬೇಕೋ ಅದು ತಗೊಂಡ್ಬಿಟ್ಟು ಅವುಗುಣ ತೆಗಿಯೋಕ್ಕಾಗಲ್ವಾ? ಈಶ್ವರನ ಸಂಸ್ಕಾರ ನಿಮಗೆ ಯಾವ್ದು ಬೇಕೋ ತಗೊಂಡು ಹಳೆ ಸಂಸ್ಕಾರ ತೆಗಿಯೋಕ್ಕಾಗಲ್ವಾ? ಇದು ಪ್ರಶ್ನೆ ಮಾಡ್ತಿರೋದು ಬಾಬಾ. ಇಷ್ಟೆಲ್ಲ ವಿಶಾಲ ಜ್ಞಾನ ಕೊಟ್ಟಿದ್ದೀನಿ, ನಿಮಗೆಲ್ಲ ಕೊಟ್ಟಿದ್ದೀನಿ, ಇಷ್ಟು ಮಾಡೋಕ್ಕಾಗಲ್ವ ಮಕ್ಕಳೇ? ಇದೆಲ್ಲ ನಮ್ಮನ್ನು ನಾವು ಕೇಳ್ಕೊಳ್ಬೇಕು. ಬಾಬುವ್ರ ಮೇಲೆ ನನಗೆಷ್ಟು ಪ್ರೀತಿ ಇದೆ, ಅವರು ನನ್ನನ್ನು ಏನು ಮಾಡ್ತಿದ್ದಾರೆ, ನಾನು ಏನು ಆಗ್ತಿದ್ದೀನಿ. ಬಾಬಾ ಜಗತ್ತಿನ ಮುಂದೆ ಪೂಜ್ಯ ದೇವತಾ, ಬ್ರಾಹ್ಮಣ್ ಸೋ ದೇವತಾ, ಬ್ರಾಹ್ಮಣ್ ಸೋ ಫರಿಷ್ಠ ಕೊಡ್ತಕ್ಕಂಥ ದಾತನನ್ನಾಗಿ ಮಾಡಿ ಸಂಪನ್ನರನ್ನಾಗಿ ಮಾಡಿ ವಿಶ್ವದ ಮುಂದೆ ಇಡುವಾಗ ನಾನು ನನ್ನನ್ನು ಏನು ಮಾಡ್ಕೊತಿದ್ದೀನಿ? ಅದನ್ನು ಏನು ಹೇಳ್ತಿದ್ದಾರೆ, ಇಷ್ಟೆಲ್ಲ ಅಧಿಕಾರದ ಬಲ ಇದೆ. ತಂದೆಯ ಸಂಬಂಧದ ಬಲದ ಮೇಲೆ ಅಧಿಕಾರದ ಬಲ. ಅಪ್ಪ ಅಂತಂದಾಗ ಅವ್ರ ಆಸ್ತಿ ಮೇಲೆಲ್ಲ ನಂದು ಅಧಿಕಾರ, ಯಾಕೆಂದರೆ ಪ್ರೀತಿಯ ಬಲ ಇದೆ. ಮಕ್ಕಳು ತುಂಬ ಪ್ರೀತಿ ಇದ್ದರೆ ಡಿಮ್ಯಾಂಡ್ ಮಾಡ್ತಾರೆ, ನೋಡೋ ನಂಗೆ ಇದು ಬೇಕು ಅಂತ. ಶಿವಬಾಬುವ್ರ ಹತ್ರ ಡಿಮ್ಯಾಂಡ್ ಏನು? ಬಾಬಾ ಹೇಳ್ತಾರೆ ಎಲ್ಲ ತೆಗೆದಿಟ್ಟಿದ್ದೀನಪ್ಪ, ಎಲ್ಲ ತುಂಬ್ಕೊಳ್ರಿ, ಬರೀ ನನ್ನ ಹತ್ರ ಕೂತ್ಕೊಳ್ಳಿ ಅಷ್ಟೇ ಸಾಕಂತಾರೆ. ಬರೀ ಸಂಕಲ್ಪ ಮಾಡ್ರಿ, ಶಕ್ತಿಗಳು ನಿಮಗೆ ಕೆಲಸ ಮಾಡೋಕ್ಕೆ ರೆಡಿ ಇದೆ. ಬಟ್ ಯಾವಾಗ ಹೇಳ್ರಿ? ಇನ್ನೊಂದು ಮುರಳಿಯಲ್ಲಿ ಹೇಳಿರೋದು,
ನೀವು ಕರೆದ ತಕ್ಷಣ ಶಕ್ತಿಗಳಾಗಲಿ ಗುಣಗಳಾಗಲಿ ಯಾವಾಗ ನಿಮ್ಮ ಹತ್ರ ಹಾಜಿರಿರುತ್ತೆ ಅಂದರೆ, ಯಾವಾಗ ಹಜೂರ್ ಕಿ ಹುಕುಂ ಪರ್ जब आप हाजिर रहते हो तब हर शक्ति आपकी हुकुम पर हाजिर हो जाएगा. ಹಜೂರ್ ಅಂದರೆ ಮಾಲೀಕನ ಆಜ್ಞೆಯಲ್ಲಿ ಯಾವಾಗ ನೀವು ಪ್ರತಿಯೊಂದು ಶ್ರೀಮತದ ಆಜ್ಞೆಗೆ ಜಿ ಬಾಬಾ, ಹಾಜಿ ಬಾಬಾ, ಹಾಜಿರ್ ಬಾಬಾ, ಬಾಬಾ ನಾನು ಜಿ ಎಸ್ ಬಾಬಾ ನಾನು ಹಾಜಿರಿದ್ದೀನಿ, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು ಅಂಥವ್ರ ಮುಂದೆ ಏನು ಜಸ್ಟ್ ಶಕ್ತಿಯ ಸಂಕಲ್ಪ ಮಾಡಿ ತಕ್ಷಣ ದಡದಡ ಬಂದ್ಬಿಡುತ್ತೆ. ಏಕೆಂದರೆ ಇವರು ಯಾವಾಗಲೂ ಬಾಬಾವ್ರ ಮುಂದೆ ಹಾಜಿರಿದ್ದಾರೆ. ಏನು ಹೇಳ್ತಾರೋ ಅದು ಟಕ್ 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 ಮಾಡ್ತಾ ಇರು. ಅವ್ಯಕ್ತ ಸ್ಥಿತಿ ಹೇಳಿದ್ರು ಇವತ್ತು, ಯಾವ ಶಕ್ತಿ ಬೇಕೋ ತಗೊಂಡು ಧಾರಣೆ ಮಾಡಿ ಅಂದರು. ದೃಢ ಸಂಕಲ್ಪದ ಬೆಂಕಿ ಹಚ್ಚ್ರಿ. ಈಗ ಆಯಿತು ಮಕ್ಕಳೇ, ಹಳೇದಿನೇನು ಉಳ್ಕೊಳ್ಳಂಗಿಲ್ಲ, ನಿಮ್ಮ ಸ್ವಭಾವ ಸಂಸ್ಕಾರ ಮೂಟೆ ಕಟ್ಟ್ರಿ, ಬೆಂಕಿ ಇಡ್ರಿ ಅಂದರು. ಮೂಟೆ ಕಟ್ಟೋಕ್ಕೆ ವೈರಾಗ್ಯ, ಹಳೇದು ಚೀತು ಅಂತ ಬರಬೇಕಲ್ವಾ, ದೇಹಾಭಿಮಾನ ಗಲೀಜ್ ಅನ್ನೋದು ಅರ್ಥ ಆಗಬೇಕಲ್ವ, ಅವಾಗ ತಾನೇ ಬೆಂಕಿ ಇಡೋದು. ಅದಕ್ಕೆ ಬಾಬಾ ಹೇಳ್ತಿರೋದು, ನೀವು ಮಕ್ಕಳು ಪರಿಗಳು ಏನು ಬೇಕೋ ಮಾಡ್ಬೋದು, ಅಷ್ಟು ತಾಕತ್ತಿದೆ ಅಂತ ಹೇಳ್ತಿದ್ದಾರೆ. ಈ ಥರ ಐಸಿ ಪರಿಯಾ ಬನೇವೋ ಜಿನೋಂಕಾರ ಕಲ್ಪ್ ಗಾಯನ ಹೋತಾ. ಸಂಕಲ್ಪದ ಕ್ಲ್ಯಾಪ್ ಹಾಕಿದ ತಕ್ಷಣ ನಿಮ್ಗೆ ಯಾವ ಶಕ್ತಿ, ಯಾವ ಸಿದ್ಧಿ, ಯಾವ ಗುಣ ಏನು ಬೇಕೋ ಎಲ್ಲ ಸಿಕ್ಬಿಡುತ್ತೆ. ಬಟ್ ಈ ತರಹ ಗಾಯನ ಯೋಗ್ಯ ಪರಿಗಳು, ಏಂಜಲ್ಸ್ ಆಗಿದ್ದೀರ ಮಕ್ಕಳೇ. वर्तमान समय का पुरुषार्थ 1 सेकंड की गति का होना चाहिए. तब कहेंगे कि समय और स्वयं दोनों की रफ्तार समान है. इसको ही फास्ट या फर्स्ट स्टेज कहा जाता. ಫಾಸ್ಟ್ ಪುರುಷಾರ್ಥ ಅಂದರೆ ನೀವೇನೇ ಪುರುಷಾರ್ಥ ಮಾಡಿದ್ರೆ ಅದು ಸೆಕೆಂಡಲ್ಲಿ ಆ ಸ್ಥಿತಿಯಲ್ಲಿ ಬರಬೇಕು, ಆ ಸ್ವರೂಪದಲ್ಲಿ ಬರಬೇಕು. ಟೈಮು ನಿಮ್ಮ ಪುರುಷಾರ್ಥ, ಸಮಯ ಅಂಡ್ ಪುರುಷಾರ್ಥ ಲಿಮಿಟ್ ಹೇಳ್ತಿದ್ದಾರೆ, ಸೆಕೆಂಡಲ್ಲಿ ಆಗಬೇಕು. ಬಾಬಾ ಅಂತಣಪ್ಪ ಹೇಳೋದು ಜಾಸ್ತಿ, ಪರಮಧಾಮದಲ್ಲಿ ಇರಬೇಕು ಬುದ್ಧಿ, ಇಲ್ಲ ಸೂಕ್ಷ್ಮ ವತನದಲ್ಲಿ ಇರಬೇಕು. ಕೇಳ್ತಾ ಕೇಳ್ತಾ ಮಾಡ್ತಾ ಮಾಡ್ತಾ ಬೇರೆ ಕಡೆ ಇರೋಂಗಿಲ್ಲ. ಸೆಕೆಂಡ್ ಅದನ್ನು ಹೇಳಲಾಗುತ್ತೆ ಸಮಯಕ್ಕೆ ತಕ್ಕಂತೆ. ಈಗ ಸಮಯದ ಸ್ಪೀಡ್ ಜಾಸ್ತಿ ಆಯಿತು ನೋಡಿ, ಈಗೀಗ ತಿಂಗಳು ಬರುತ್ತೆ, ಈಗೀಗ ಎಂಡಾಗುತ್ತೆ, ಅಷ್ಟು ಫಾಸ್ಟಾಗಿ ಹೋಗ್ತಿದೆ ಟೈಮ್. ಯಾಕೆಂತಂದರೆ ಭೂಮಿ ಶಿಫ್ಟ್ ಆಗಿಬಿಟ್ಟಿದೆ, ತಿರುಗೋದು ಫಾಸ್ಟ್ ಆಯಿತು. ಅದು ಅರ್ಥ ಮಾಡ್ಕೊಂಡು ನಿಮ್ಮ ಪುರುಷಾರ್ಥ ಅಷ್ಟು ಸ್ಪೀಡ್ ಇರಲಿ, ಆವಾಗ ಫಾಸ್ಟ್ ಆ್ಯಂಡ್ ಫಸ್ಟ್ ಅಂತ ಹೇಳ್ಬೋದು. ಪುರುಷಾರ್ಥ ತೀವ್ರ ಮಾಡಿ ಫಸ್ಟ್ ಬರ್ತಾರೆ ಅಂತ ಹೇಳ್ಬೋದು. तो संगम युग पर सर्व शक्तियाँ ऐसे अपने अधिकार में चाहिए, स्वयं में शस्त्र समान शक्तियाँ हो जो जब चाहो कर्तव्य में ला सको, समझा ಅಂತಿದ್ದಾರೆ ಬಾಬಾ. ಅರೆ ಮಕ್ಕಳೇ, ಸಂಗಮ ಯುಗದಲ್ಲಿ ಸರ್ವಶಕ್ತಿಗಳನ್ನು ಹೆಂಗೆ ನೀವು ರೆಡಿಯಾಗಿ ಇಟ್ಕೋಬೇಕಂದ್ರೆ, ಈಗ ಒಳ್ಳೆ ಯೋಧರು ಶಸ್ತ್ರಗಳನ್ನೆಲ್ಲ ರೆಡಿಯಾಗಿ ಇಟ್ಕೊಂಡಿರ್ತಾರೆ, ಶಾರ್ಪ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಎಲ್ಲ ಪರ್ಫೆಕ್ಟಾಗಿ ಕೆಲಸ ಮಾಡ್ತಿದ್ಯಾ ಅಂತ. ಹಂಗಲ್ಲ, ಯಾವತ್ತೋ ವರ್ಷದ 2 ವರ್ಷದ ಹಿಂದೆ ಇಟ್ಟಿದ್ದನ್ನು ತಗೊಂಡಲ್ಲಿ ಶತ್ರುಗಳ ಹತ್ರ ಹೋಗ್ತಾರೆ ಅಂತ ಎಲ್ಲ ಸರಿ ಮಾಡ್ಕೊಂಡು ಹೋಗ್ತಾರೆ. ಯಾವಾಗಲೂ ರೆಡಿ ಇಟ್ಕೊಂಡಿರ್ತಾರೆ, ವಿ ಆರ್ ರೆಡಿ ಎವರ್ ರೆಡಿ ಅಂತ. ಹಂಗೆ ನಿಮ್ಮ ಶಕ್ತಿಗಳು, ನಿಮ್ಮ ಗುಣಗಳು, ಜ್ಞಾನದ ಪ್ರತಿ ಪಾಯಿಂಟು ರೆಡಿಯಾಗಿ ಶಸ್ತ್ರದ ರೀತಿ ಇದೆಯೋ, ಅಥವಾ ಡ್ರಾಮಾ ಹೌದು ಎಲ್ಲರ ಪಾರ್ಟು ಅಂತ ಹೇಳ್ತಾ ಇದ್ದೀರಾ, ಬಟ್ ಫೀಲಿಂಗ್ ಬರ್ತಾ ಇದೆ, ಅಳ್ತಾ ಇದ್ದೀರಾ, ಅರ್ಥ ಸಂಕಲ್ಪ ನಡೀತಾ ಇದೆ, ಯಾವ ಪಾರ್ಟು ಯಾವ ಡ್ರಾಮಾ? ಶಸ್ತ್ರ ಕೆಲಸ ಮಾಡ್ತಾ ಇಲ್ಲ. ಆತ್ಮ ನಾನು ಬಿಂದು 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 ಕಾಣೋದೇ ಇಲ್ಲ. ಎಲ್ಲಿ ನೋಡಬೇಕು ಬಿಂದು ಹೆಂಗೆ ಸಣ್ಣದಿದೆಯಾ ದೊಡ್ಡದಿದೆಯಾ ಎಲ್ಲ ಹುಡುಕೋ ಥರ ಇದ್ದರೆ ಹೆಂಗಿರುತ್ತೆ ಕತೆ. ಯಾವಾಗ ರೆಡಿ ಆಗೋದು ಅಂತಾರೆ ಬಾಬವರು. ಇಷ್ಟು ರೆಡಿ ಇಟ್ಕೊಳ್ಳಿ ಶಕ್ತಿಗಳನ್ನು. ಜ್ಞಾನನೂ ಒಂದು ತಾಕತ್ತೆ, ಗುಣಗಳು ಪ್ರತಿ ಗುಣನೂ ಒಂದೊಂದು ತಾಕತ್ತೆ.
ಯಾವಾಗ ಬೇಕೋ ಕರ್ತವ್ಯದಲ್ಲಿ ಉಪಯೋಗಿಸಿ ನೀವು ವಿಜಯಿಗಳಾಗಬೇಕು. ಅಧೀನರಾಗಂಗಿಲ್ಲ. ದಾಸತ್ವ ಬೇಡ ಅಂದರು. ಸಮಜಾ ಮಕ್ಕಳೇ, ಸಮಜಾ, ತಿಳ್ಕೊಂಡ್ರ? ತಿಳುವಳಿಕೆಗೆ ಹೋಯ್ತಾ ಬುದ್ಧಿಗೆ? ಓಂ ಶಾಂತಿ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. ಈಗ ಯಾರು ನೀವು? ಪರಿಗಳು, ಏಂಜಲ್ಸು. ಏಂಜಲ್ ಹೆಂಗಿರುತ್ತೆ? ಅದಕ್ಕೆ ಚರ್ಮದ ಡ್ರೆಸ್ ಇಲ್ಲ, ಪ್ರಕಾಶದ ಡ್ರೆಸ್ಸಲ್ಲಿ ಇರುತ್ತೆ. ಮೇಲಿಂದ ಹಾರ್ಕೊಂಡು ಬಂತು, ಪ್ರಕಾಶದ ಡ್ರೆಸ್ಸಲ್ಲಿ ರೆಕ್ಕೆ ಇಟ್ಕೊಂಡು ಯಾರಿಗೇನು ಬೇಕೋ ಕೊಡ್ತು. ಈಶ್ವರನ ಸಂದೇಶ ತಂದೆ ಇದು ಕೊಟ್ಬಿಟ್ರು. ತಂದೆ ಪರಮಾತ್ಮನ ಕಡೆಯಿಂದನೇ ಎಲ್ಲ ಕೊಡೋದು. ಕೊಟ್ಬಿಟ್ಟು ಮತ್ತೆ ಒಂದು ಸೆಕೆಂಡಲ್ಲಿ ಹೊರಟೆ ಹೋಯ್ತು. ಅದಲ್ವ ಪರಿ ಕೆಲಸ. ಇವತ್ತಿಂದ ನೋಡಿ ರಾತ್ರಿ ಎಲ್ಲ ಪರಿಗಳಾಗ್ಬಿಟ್ಟು, ಪರಿ ಅಂದರೆ ಏಂಜಲ್ಲು. ಇಡೀ ವಿಶ್ವದಲ್ಲಿ ನೀವು ಎಲ್ಲ ಕಡೆ ಆಕಾಶ ಮಂಡಲದಲ್ಲಿ ಬಾಬೂರ ಜೊತೆ ಎಲ್ಲರಿಗೆ ಶಾಂತಿ, ಶಕ್ತಿ, ಈಶ್ವರನ ಪ್ರೇಮ ಕೊಡಬೇಕು. 9:15 9:45 ಮರೆಯಂಗಿಲ್ಲ. ರಾತ್ರಿ ಪ್ರತಿದಿನ 21 ದಿನ. ಕರೋನಾ ಜಗತ್ತು ಬಿಟ್ಟು ಓಡೋಗ್ಬಿಡ್ಬೇಕು. ಕರೋನಾ ಹೋಗು ಅಂತ ನೀವು ಹೇಳ್ಬೇಡಿ. ನೀವು ಪವರ್ಫುಲ್ ಜ್ವಾಲಾಮುಖಿ ಯೋಗ ಮಾಡಿದ್ರೆ ಪ್ರಕೃತಿ ತಾನೇ ತನ್ನ ಕೆಲಸ ಮಾಡ್ಕೊಳುತ್ತೆ. ನೀವು ಸ್ಟ್ರಾಂಗಾಗಿ ದೃಢ ಸಂಕಲ್ಪ ಮಾಡಿ. ಬೆಂಕಿ ಹಚ್ಚಿ ಅಂದ್ರಲ್ಲ ಬಾಬಾ, ಪ್ರೇಮದ, ಸೈಲೆನ್ಸಿನ, ಶಕ್ತಿಯ 3 ವೈಬ್ರೇಷನ್ಸ್ ಜಗತ್ತಿಗೆ ಕೊಡಬೇಕು. ಸೊ ಶಕ್ತಿ ಹೋದಷ್ಟು ಹಿಮ್ಮತ್, ಸಾಹಸ ಬಂದ್ಬಿಡುತ್ತೆ ಅವ್ರಿಗೆ. ಬಾಬನ ಪ್ರೇಮದ ಅನುಭವ ಆಗಬೇಕು ಅವ್ರಿಗೆ. ಈಶ್ವರ ಒಬ್ಬರೇ ಇವಾಗ ಆಧಾರ, ಆಶ್ರಯ, ಬೇರೆ ಯಾವುದಿಲ್ಲ ಅನ್ನೋದು ಬಂದ್ಬಿಡಬೇಕು. ಸರಿನಾ? ಎಲ್ಲರೂ ಏನಂತೀರಾ? ಎಲ್ಲರೂ ಎಸ್ ಅಂತಿದ್ದೀರಾ? ಏನು ಜವಾಬು ಕೊಡ್ರಿ. ಮಾಡಿದ್ರ ಎಲ್ಲ? ಮಾಡ್ತೀವಿ, ಕೂತ್ಕೋತೀವಿ ಅಂತ. ಥ್ಯಾಂಕ್ ಯು. ಓಂ ಶಾಂತಿ.